ಸರ್ವೋಪಪ್ರವರಹಿತ ಪ್ರಜ್ಞಾನ ಶಂಕರಂ ಶಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇನಂ ನಿಶ್ಚಿದಾನಂದಂ ಗಿರಿವರ್ಯಂ ಮಹಾವೇದಾಂತಧಾರಕಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸಂಪ್ರದಾಯಗ್ರಂಥೈರ್ವೀಂದ್ರಂ ಸದಾಶಿವಂ ಸದ್ಗುರುಂ ನಿಶ್ಚಿದಾನಂದಂ ಸದಾಚಾರ್ಯಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಭಾಷ್ಯ 364 ದೇಹ ಅಂದ್ರೆ ಅವರು ಅಂತ ಅರ್ಥ. ದೇಹೈವಂ ವಿವಿಧಮಾನಾಃ ಆತ್ಮನ ಶ್ರೇಷ್ಠತ್ವ ವಿಜ್ಞಾನಾಯ ಪ್ರಜಾಪತಿಂ ಪಿತರಂ ಜನಯಿತಾರಂ ಕಂಚಿದೇತ್ಯ ಊಚುಃ ಉಕ್ತವಂತಃ. ಹಾಗೆ ಅವರು ಅಂದ್ರೆ ವಾಗಾದಿಗಳು ಈ ರೀತಿ ವಾದ ಮಾಡುತ್ತಾ ಏನಕ್ಕೆ ಆತ್ಮನ ಶ್ರೇಷ್ಠತ್ವ ವಿಜ್ಞಾನ ಯಾರು ನಮ್ಮಲ್ಲಿ ಶ್ರೇಷ್ಠನಾಗಿದ್ದಾನೆ ಎಂಬುದನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ಪ್ರಜಾಪತಿಯ ತಂದೆಯಾದ ಪ್ರಜಾಪತಿ ಹತ್ರ ಅವರೆಲ್ಲರನ್ನು ಉಂಟು ಮಾಡಿದವನು ಜನಯಿತ. ಜನಯಿತ ಅಂದ್ರೆ ಉಂಟು ಮಾಡಿದವನು ಅಂತ. ಜನಿ ಪ್ರಾದುರ್ಭಾವ ಅದು. ಜನಯತಿ ಉಂಟು ಮಾಡ್ತಾನೆ, ಜನಯಿತ ಸೃಚ್ಚು. ನಮ್ಮನ್ನೆಲ್ಲ ಉಂಟು ಮಾಡಿದವನಾದ ತಂದೆಯಾದ ಪ್ರಜಾಪತಿಯನ್ನ ಒಬ್ಬನೊಬ್ಬನನ್ನ ಕಂಚಿತ ನೋಡ್ರು ಭಾಷೆಗಳು. ಕಂಚಿದಂದ್ರೆ ಪ್ರಜಾಪತಿ ಶಬ್ದಕ್ಕೆ ಕಶ್ಯಪನೋ ವಿರಾಟ್ ಪುರುಷನೋ ಯಾರಾಗ್ಬೋದು ಅಂತ. ಅವ್ರ ಹತ್ರ ಬಂದು ಹೇಳಿದ್ರು, ಎಲ್ಲರೂ ಒಟ್ಟಿಗೆ ಬಂದು ಹೇಳಿದ್ರು ಅಪ್ಪ 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 ಅಂತ. ಏನಂತ? ಹೇ ಭಗವನ್ ಕೋನಃ ಅಸ್ಮಾಕ ಮಧ್ಯೆ ಶ್ರೇಷ್ಠ ಅಭ್ಯುದಿಕೋ ಗುಣೈಃ ಇತ್ಯೇವಂ ಪೃಷ್ಟವಂತಃ. ಪೂಜ್ಯನೇ, ನಮ್ಮಲ್ಲಿ ನಾವು ಜನ ಇದೀವಲ್ಲ, ನಮ್ಮಲ್ಲಿ ಯಾರು ಶ್ರೇಷ್ಠನು, ಉತ್ತಮನು, ಹೆಚ್ಚಿನವನು ಅಂದ್ರೆ ಗುಣಗಳಿಂದ ಹೆಚ್ಚಿನವನಾದವನು ಯಾರು? ಯಾರಿದ್ರೆ ಈ ದೇಹದಿಂದ ಮಧ್ಯೆಲ್ಲ ಇರುತ್ತೆ, ಯಾರಿದೆ ಹೋದ್ರೆ ಇರಲ್ಲ. ಅದನ್ನು ನೀವು ಹೇಳಿ. ಯಾರೇ ಪ್ರಧಾನ, ಯಾರೇ ಮುಖ್ಯ ಅಂತ ನೀವೇ ಹೇಳಿ ಅಂತ ಅವರೆಲ್ಲರೂ ಸೇರಿ ಪ್ರಜಾಪತಿ ಹತ್ರ ಕೇಳಿದ್ರು. ತಾನ್ ಪಿತಾ ವಾಚಃ ಯಸ್ಮಿನ್ ವೋ ಯುಷ್ಮಾಕಂ ಮಧ್ಯೆ ಉತ್ಕ್ರಾಂತೆ ಶರೀರಮಿದಂ ಪಾಪಿಷ್ಠಮಿವ ಅತಿಶಯೇನ ಜೀವತೋಪಿ ಸಮುತ್ಕ್ರಾಂತ ಪ್ರಾಣಂ ತತೋಪಿ ಪಾಪಿಷ್ಠತರಮಿವ ಅತಿಶಯೇನ ದೃಶ್ಯೇತ ಪುನಪಂ ಅಸ್ಪೃಶ್ಯಂ ಅಶುಚಿ ದೃಶ್ಯೇತ ಸವೋ ಯುಷ್ಮಾಕಂ ಶ್ರೇಷ್ಠ ಇತ್ಯವೋಚತ್ ಕಾತ್ವಾ ತದ್ದುಃಖಂ ಪ್ರಜಿಹೀರ್ಷು. ತಾನ್ ಪಿತಾವಾಚ, ತಾನೇ ಆ ವಾಗಾದಿಗಳನ್ನು ಕುರಿತು ತಂದೆಯಾದಂತಹ ಪ್ರಜಾಪತಿಯು ಹೇಳಿದ ನೋಡ್ರಪ್ಪ, ನಿಮ್ಮಗಳ ಪೈಕಿ ನೀವು ಇಷ್ಟು ಜನ ಇದೀರಲ್ಲ, ನಿಮ್ಮಗಳ ಪೈಕಿ ಯಾರು ಎದ್ದು ಹೋದ್ರೆ ಬಿಟ್ಟು ಹೋದ್ರೆ ಈ ಶರೀರವು ಪಾಪಿಷ್ಠದಂತ ಪಾಪಿಷ್ಠಮಿವ ಹೆಚ್ಚಾಗಿ ಪಾಪಿಷ್ಠದಂತೆ ಕಾಣುತ್ತದೆಯೋ. ಅತಿಶಯೇನ ಅಂದ್ರೆ ಜೀವತೋಪಿ ಸಮುತ್ಕ್ರಾಂತ ಪ್ರಾಣಾನಾಂ ಸಮುತ್ಕ್ರಾಂತ ಪ್ರಾಣಂ ಜೀವತೋಪಿ ಪಾಪಿಷ್ಠ ಅಂತ. ಬದುಕಿರುವಾಗಲೇ ಹೇಗೆ ಪಾಪಿಷ್ಠ, ಇನ್ನು ಸಮುತ್ಕ್ರಾಂತ ಪ್ರಾಣಂ ತಥೋಪಿ ಪಾಪಿಷ್ಠ. ಬದುಕಿರುವಾಗಲೇ ಶರೀರ ಕೊಳಕು, ಗಲೀಜು, ಅಶುಚಿ. ಇನ್ನು ಅದರಲ್ಲಿ ಪ್ರಾಣ ಹೊಟ್ಟೋಯ್ತು ಅಂತ ಆದ್ರೆ ಅದ್ರಲ್ಲಿ ಇನ್ನೂ ಹೆಚ್ಚು ಗಲೀಜಾಗ್ಬಿಡುತ್ತೆ, ವಾಸನೆ ಬಂದ್ಬಿಡುತ್ತೆ. 2 ದಿವಸ ಹೆಣ ಇಟ್ಬಿಟ್ರೆ ಕೆಟ್ಟ ವಾಸನೆ, ಹುಳ ಬರಿಸಿ ಆಗ್ಬಿಡುತ್ತೆ. ಪಾಪಿಷ್ಠ ತರ ಸಮುತ್ಕ್ರಾಂತ ಪ್ರಾಣ ಅಂದ್ಬಿಟ್ರು ಅಲ್ಲೇ ಭಾಷ್ಯಗಾರರು. ಪ್ರಾಣ ಹಾಕ್ಬಿಟ್ರು, ಮುಖ್ಯ ಪ್ರಾಣ ಏನು ಹಂಗೆ ಹೇಳ್ಬಿಟ್ರು. ಅಲ್ಲ, ಈಗ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ಪ್ರಾಣ ಶ್ರೇಷ್ಠ ಅಂತ ಹೇಳ್ದಂಗೆ ಆಯ್ತಲ್ಲ, ಉತ್ತರ ಕೊಟ್ಟಂಗೆ ಆಗ್ಬಿಡ್ತು. ಬದುಕಿರುವಾಗಲೇನೆಯೇ ಪಾಪಿಷ್ಠ, ಉತ್ಕ್ರಾಂತ ಪ್ರಾಣವಾದ ಇನ್ನೂ ಪಾಪಿಷ್ಠ ಆಗುತ್ತಲ್ಲ ಹೆಚ್ಚಾಗಿ. ಕುಣಪ ಅಂತ ಅನ್ಸ್ಕೊಳ್ತಲ್ಲ ಅಷ್ಟೇ ಅಲ್ಲ, ಅಸ್ಪೃಶ್ಯ, ಮುಟ್ಲೂಬಾರ್ದು, ನೋಡ್ಲೂಬಾರ್ದು, ಅಶುಚಿ ಹಾಗೆ ಕಂಡು ಬರುತ್ತದೆಯೋ
ಅವನೇ ನಿಮ್ಮಗಳ ಪೈಕಿ ಶ್ರೇಷ್ಠನು ಅಂತ ಹೇಳಿದನು. ಯಾಕೆ ಹೀಗೆ ಹೇಳ್ದ? ಇವನಕ್ಕಪ್ಪ ಶ್ರೇಷ್ಠ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಕಾಕ್ವಾ ತದ್ದುಃಖಂ ಪ್ರಜಿಹೀರ್ಷು. ಕಾಕ್ವಾ ಅಂದ್ರೆ ಧ್ವನಿಯಿಂದ ಅಂತ ಗೊತ್ತಿತ್ತು ಪ್ರಜಾಪತಿಗೆ ಯಾರ ಹೆಚ್ಚು ಅಂತ ಮುಖ್ಯ ಪ್ರಾಣ. ಆದ್ರೂ ಕೂಡ ಅವ್ರಿಗೆ ಬೇಜಾರಾಗುತ್ತೆ. ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ, ನಾನೇ ಯಾಕೆ ಹೇಳೋದು ಅಂಥೇಳಿ ಧ್ವನಿಯಿಂದ ಅವ್ರಿಗೆ ಆಗಬಹುದಾದ ದುಃಖವನ್ನ ಪರಿಹಾರ ಮಾಡಬೇಕೆಂಬ ಇಚ್ಛೆಯಿಂದ, ಪರಿಹರ್ತು ಇಚ್ಛು ಪರಿಜಿಹೀರ್ಷು, ಅವರಿಗೆ ಬರಬಹುದಾದ ಅವರಲ್ಲಿ ಉಂಟಾಗಬಹುದಾದ ದುಃಖವನ್ನ ಪರಿಹಾರ ಮಾಡಬೇಕೆಂಬ ಇಚ್ಛೆಯಿಂದ ಈ ರೀತಿ ಹೇಳ್ದ. ಏನಂತ ಹೇಳ್ದ? ನೋಡ್ರಪ್ಪ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ಯಾರು ನಿಮ್ಮಲ್ಲಿ ಎದ್ದು ಹೋದ್ರೆ ಈ ದೇಹ ಕುಣಪ ಆಗತ್ತೋ, ಹೆಣ ಆಗತ್ತೋ, ಈ ಪಾಪಿಷ್ಠವಾಗತ್ತೋ, ಗಲೀಜಾಗತ್ತೋ, ಅತ್ಯಂತ ಕೊಳಕಾಗತ್ತೋ ಅವನೇ ಕಳಪ್ಪ ಶ್ರೇಷ್ಠ. ಯಾವನಿದ್ರೆ ಚೆನ್ನಾಗಿರುತ್ತೆ, ನೋಡಕ್ಕೂ ಮುಟ್ಟಕ್ಕೂ ಚೆನ್ನಾಗಿರುತ್ತೆ. ಹೋಗ್ಬಂದು ನೋಡಿದ್ರೆ ಸ್ನಾನ ಮಾಡ್ಬೇಕು, ಹೆಣ ನೋಡಿದ್ರೆ ಸ್ನಾನ ಮಾಡ್ಬೋದಾ? ಹಂಗಿದೆ ನೋಡು ಪ್ರಾಣ. ವಂಶ ಶುದ್ಧಾನಕ್ಕೆ ಅವನಿದ್ರೆ ದೇಹವೂ ಶುದ್ಧ. ಮಹಾತ್ಮನವನು ಅವನ ಸಾನ್ನಿಧ್ಯದಿಂದ ಇಂದ್ರಿಯೂ ಶುದ್ಧ, ಮನಸ್ಸು ಶುದ್ಧ, ದೇಹ ಶುದ್ಧ ಆಗುತ್ತೆ. ಅವನು ಹೋದ ಅಂದ್ರೆ ಮಿಣಕ್ 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 ಹುಳ ಶುರು ಆಗ್ಬಿಡುತ್ತೆ. ವರ್ಮ್ಸು ಎದ್ಗೊಳುತ್ತೆ. ಹೀಗೆ ಯಪ್ಪಾ. ನಮ್ಮ ಇದರಲ್ಲಿ ಮೈಸೂರು ಅಂಬಾಸದನ ಮನೆ ಪಕ್ಕದಲ್ಲಿ ಒಬ್ಬ ಮನುಷ್ಯ ಒಬ್ಬನೇ ಇದ್ದ ಮನೆಯಲ್ಲಿ, ವಯಸ್ಸಾಗಿತ್ತು. ಅದೇನಾಯ್ತು, ಸ್ವಲ್ಪ ಹುಚ್ಚ ತರಹ ಮಾಡ್ತಾ ಇದ್ದ. ಅವನು ರಾತ್ರಿ ಇದಾಗಿದೆ, ಬಾಲ್ ಹಾಕೊಂಡ್ಬಿಟ್ಟಿದ್ದಾನೆ, ಒಳಗೆ ಸತ್ತೋಗ್ಬಿಟ್ಟಿದ್ದಾನೆ, ಗೊತ್ತೇ ಆಗಿಲ್ಲ. ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, ಕೆಟ್ಟ ವಾಸನೆ ಬರ್ತಾ ಇತ್ತು ಪಕ್ಕದ ಮನೆಗೆ. ಏನೋ ವಾಸನೆ ಅಂತ. ಆಮೇಲೆ ಹಿಂದೇನು ಇರ್ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು. ಪೊಲೀಸ್ ಬರ್ತಾರೆ, ಹುಳ ಆಗ್ಬಿಟ್ಟಿತ್ತಂತೆ ದೇಹದಲ್ಲ, ಹುಳ ಹರಿತಿತ್ತಂತೆ ಮೈಯಿಂದ. ಅದನ್ನ ಎಲ್ಲ ಮಾಸ್ಕ್ ಕಟ್ಕೊಂಡು, ಹ್ಯಾಂಡ್ಲೋಸ್ ಕಟ್ಕೊಂಡು ಇದ್ ಮಾಡ್ಕೊಂಡು ಅದಕ್ಕೇನೋ ಸುರಿದು ಬಿಟ್ಟು ತಗೊಂಡು ಹೋದ್ರು. ಯಪ್ಪಾ, ಹೆಂಗಾಗಿತ್ತು ಅಂತಂದ್ರೆ ವರ್ಣನೆ ಮಾಡಿದ್ರೆ 3 ದಿವಸ ಊಟ ಸೇರಲ್ಲ ಅಂದ್ರು, ಅಷ್ಟು ಕೊಳಕಾಗಿತ್ತು, ಕೆಳದಾಗಿತ್ತು. ಅಂದ್ರೆ ಈ ದೇಹ ಎಷ್ಟು ಕೊಳಕೋನಿಕೆ. ಪ್ರಾಣ ಇದ್ರೆ ನೋಡ್ಬಹುದು, ಮುಟ್ಟಬಹುದು. ಪ್ರಾಣ ಹೋಯ್ತು ಅಂದ್ರೆ ನೋಡದೆ ಸ್ನಾನ, ಮುಟ್ಟಿದ್ರೆ ಜನವಾರ ಚೇಂಜ್ ಮಾಡ್ಕೋಬೇಕು, ಸಚೇರ ಸ್ನಾನ. ಅಷ್ಟು ಮಟ್ಟಿಗೆ ಅಂದ್ರೆ ಪ್ರಾಣ ಸ್ವಯಂ ಶುದ್ಧನಲ್ದೇನೆ ಪ್ರಾಣ ಸಂಪರ್ಕದಿಂದ ದೇಹವೂ ಶುದ್ಧ ಅನಿಸ್ಕೊಳುತ್ತೆ. ಪ್ರಾಣ ಹೋಯ್ತು ಅಂದ್ರೆ ಮುಗೀತು ಕತೆ. ಅದರಿಂದ ಅವನೇ ಶ್ರೇಷ್ಠ ಅಂತ ಹೇಳ್ಬಹುದಾಗಿತ್ತು. ಆದ್ರೆ ಅವನು ಶ್ರೇಷ್ಠ ಅಂದ್ರೆ ವಾಗಾದಿಗಳಿಗೆಲ್ಲ ಬೇಜಾರಾಗತ್ತೆ, ಕೋಪ ಬರುತ್ತೆ. ನಾನ್ ಯಾಕೆ ಹೇಳಪ್ಪ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ಯಾರು ಹೋದ್ರೆ ದೇಹ ಕೊಳಕಾಗುತ್ತೋ, ಗಲೀಜಾಗುತ್ತೋ, ಪಾಪಿಷ್ಠ ಆಗುತ್ತೋ, ಯಾರಿದ್ರೆ ದೇಹ ಚೆನ್ನಾಗಿರುತ್ತೋ ಅವನೇ ಶ್ರೇಷ್ಠ ಕಳಪ್ಪ ಅಂತ ಒಂದು ಅನ್ವಯ ವ್ಯತಿರೇಕ ಯುಕ್ತಿ ತೋರಿಸ್ದ. ಅನ್ವಯ ವ್ಯತಿರೇಕ ಅನ್ವಯ ಅಂದ್ರೆ ಯಾರಿದ್ರೆ ಚೆನ್ನಾಗಿರುತ್ತೆ, ವ್ಯತಿರೇಕ ಅಂದ್ರೆ ಯಾರು ಹೋದ್ರೆ ಗಲೀಜಾಗತ್ತೆ, ಅವನೇ ಶ್ರೇಷ್ಠ ನೋಡ್ಕೊಳ್ಳಿ ಅಂತಂದ. ಸರಿ ಅಂದ್ರು. ನಾನ್ ಮುಂಚೆ ಹೋಗ್ತೀನಿ ಅಂತ ವಾಕ್ ಹೇಳ್ತು. ಸಾಹ ವಾಗುಚಕ್ರಾಮ ಸಾ ಸಂವತ್ಸರಂ ಪ್ರೋಷ್ಯ ಪರ್ಯೇತ್ಯ ಉವಾಚ ಕಥಮಶಕತ ಋತೆ ಮಜ್ಜೀವಿತುಮಿತಿ ಯಥಾ ಕಲಾಹ ಅವದಂತಹ ಪ್ರಾಣಂತಃ ಪ್ರಾಣೇನ ಪಶ್ಯಂತ ಚಕ್ಷುಷಾ ಶೃಣ್ವಂತ ಶ್ರೋತ್ರೇಣ ಧ್ಯಾಯಂತೋ ಮನಸಾ. ಏವಮಿತಿ ಪ್ರವಿವೇಶಃ ವಾಕ್. ಕಲಾವದಂತಹ ಯಥಾ ಕಲಾಹ ಕಲಾ ಅವದಂತಹ ಕರೆಕ್ಟು, ಅವದಂತ ಪ್ರಾಣಂತಹ ಬೇಡ. सा संवत्सरं प्रोष्य पर्येत्य उवाच कथम् अशकत हृदे मत् जीवितुम् इति यथा कलाः अवदन्तः प्राणन्तः प्राणेन पश्यन्तः चक्षुषा शृण्वन्तः श्रोत्रेण ध्यायन्तः मनसा एवम् इति सर्वेषाः वाक्.
ಸಾ ಹ ವಾಕ್ ಶಬ್ದ ಸ್ತ್ರೀಲಿಂಗವಾಗಿದೆ, ಸಾ ಅಂತ ಹಾಕಿದ್ದಾರೆ. ಆ ವಾಕು ಉಚ್ಚಕ್ರಾಮ. ನೋಡ್ರಪ್ಪ, ನಾನು ಹೋಗ್ತೀನಿ ಇವಾಗ, ನೋಡಿ ನೀವು ಹೆಂಗಿರ್ತೀರ ತೋರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತದೆ ವಾಕು. ಶ್ರುತಿ ಕಲ್ಪನೆ ಮಾಡಿ ಹೇಳ್ತಿರೋದು. ವಾಕ್ ಹೋಯ್ತು, ಕಣ್ಣು ಹೋಯ್ತು, ಕಿವಿ ಹೋಯ್ತು ಅಂದ್ರೆ ಮನುಷ್ಯನಂತೆಯೇ ರೂಪಕ ಮಾಡಿ ನಮಗೆ ಪ್ರಾಣಶ್ರೇಷ್ಠತೆ ಗೊತ್ತು ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಕಲ್ಪನೆ ಮಾಡಿ ಹೇಳ್ಕೊಡ್ತಾ ಇದೆ. ಮುಂಚೆ ವಾಕು ಈ ದೇಹ ಬಿಟ್ಟು ಹೊರಟೋಯ್ತು, ಹೊರಟೋಗಿ ಒಂದು ಸಂವತ್ಸರ ಕಾಲ ಕಾಡು ಬೆಟ್ಟ ಮಲೆಗಾಡು ಕಾಶಿ ಹರಿದ್ವಾರ ತಿರುಗಾಡ್ತಾ ಇತ್ತು. ನಾನು ಬರಲ್ಲ ಅನ್ಕೊಂಡಿತ್ತು. ಒಂದು ಸಂವತ್ಸರ ಆದ್ಮೇಲೆ ಪರಿಯತ್ಯ ರಿಟರ್ನ್ ಆಗಿ ವಾಪಸ್ ಬಂದು ವಾಚ ಹೇಳ್ತು, ಕಥಮಶಕತೆ ಮದ್ದತೆ ಜೀವಿತ. ಹೆಂಗ್ರೋ ನಾನಿದ್ದೀರಿ, ಹೆಂಗ್ರೋ ನೀವು ಬದುಕಕ್ಕೆ ಸಮರ್ಥರಾದ್ರಿ, ನಿಮ್ ಬದುಕಕ್ಕೆ ಆಯ್ತನ್ರೋ, ಕಷ್ಟ ಆಗ್ಲಿಲ್ಲ ಏನ್ರೋ, ನಾನು ಇದ್ದೀನಿ ನೀನ್ ಬದುಕಕ್ಕೆ ಆಯ್ತಾ ಅಂದ್ರು. ಓ ನೀನ್ ಹೋಗಿದ್ದೀನೋ, ನೀನ್ ಹೋಗಿದ್ದೇ ಗೊತ್ತಿಲ್ಲ ಅಂದ್ರು. ಯಥಾ ಕಲಾಹ, ಹೇ ಕಲಾ ಅಂದ್ರೆ ಮೂಕರು ಯಾವ ರೀತಿ ಅವದಂತಹ ಮಾತಾಡದೆ ಇರ್ತಾರೋ ಅದ ಪ್ರಾಣಂತ ಪ್ರಾಣಿನ ಪ್ರಾಣೇಂದ್ರಿಯ ಪ್ರಾಣ ವ್ಯಾಪಾರ ಮಾಡಿ ಉಸಿರಾಡ್ತಾ ಇರ್ತಾರೆ, ಕಣ್ಣಿಂದ ನೋಡ್ತಿರ್ತಾರೆ, ಕಿವಿಯಿಂದ ಕೇಳ್ತಿರ್ತಾರೆ, ಮನಸ್ಸಿನ ಧ್ಯಾನ ಮಾಡ್ತಿರ್ತಾರೆ, ಎಲ್ಲಾ ವ್ಯಾಪಾರ ನಡೀತಾ ಇತ್ತಪ್ಪ, ನಮ್ಗೇನು ಕೊರತೆ ಆಗ್ಲಿಲ್ಲ ನೀನ್ ಹೋದದ್ರಿಂದ ಅಂತಂದ್ರು. ಹೌದಾ, ನಾನು ಹೋದ್ ನಿಮ್ಗೆ ಏನು ಅನಿಸ್ಲೇ ಇಲ್ವಾ, ಏನು ಕೊರತೆ ಆಗ್ಲಿಲ್ಲ, ಏನು ಇಲ್ಲ, ನೀವು ಚೆನ್ನಾಗಿದ್ವಿ, ನೀನಿದ್ರೆ ಸುಮ್ಮನೆ ವಟ 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 ಮಾತಾಡ್ತಾ ಸುಮ್ಮನೆ ವಿಕ್ಷೇಪ ಮಾಡ್ತಿದ್ಯಲ್ಲ, ನೀನ್ ಹೋದಿದ್ರಿಂದ ಮೌನವಾಗಿದ್ವಿ, ಬಹಳ ಚೆನ್ನಾಗಿದ್ವಿ ಕಣಪ್ಪ ಅಂದ್ರು. ತುಂಬಾ ನಾಚಿಕೆ ಆಗ್ಬಿಡ್ತು. ಸೋ ಹಾಗಾದ್ರೆ ನಾನ್ ದೊಡ್ಡವನಲ್ಲ, ಇಲ್ಲಿ ನಂದೇನು ಗ್ರೇಟ್ನೆಸ್ ಇಲ್ಲ, ನಾನೇನಲ್ಲ ಅಂತ ಹೇಳಿ ಪ್ರವೇಶ ಮಾಡ್ಬಿಡ್ತು. ನಾನ್ ಬರ್ತೀನಿ ಒಳಗೆ, ಹಾಗಾದ್ರೆ ನನ್ ಜಾಗ ನಾನು ಸೇರ್ಕೋತೀನಿ. ಸೇರ್ಕೊಡ್ತು. ತಥೋಕ್ತೇಷು ಪಿತ್ರ ಪ್ರಾಣೀಷು ಸಾಹವಾ ಉಚ್ಚಕ್ರಾಮ ಉತ್ಕ್ರಾಂತಮತಿ. ಅಪ್ಪ ಹೇಳ್ದಲ್ಲ, ಅನ್ವಯತಿಲಕ ಮಾಡ್ಕೊಳ್ರೋ, ಯಾರು ಹೋದ್ರೆ ಪಾಪಿಷ್ಠವೋ, ಯಾರಿದ್ರೆ ಈ ಬದುಕೊಂಡಿರುತ್ತೋ ಅವನ್ ದೊಡ್ಡವನು ಅಂತ ಹೇಳ್ದಲ್ಲ. ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ವಾಕು ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ತಂದೆಯ ಮಾತಿನಂತೆ ವಾಕು ಹೊರಟೋಯ್ತು. ಉಚ್ಚಕ್ರಾಮ ಉತ್ಕ್ರಾಂತಿನಿ, ನಾನು ಬಿಟ್ಟು ಹೋಗ್ತೀನಿ ದೇಹವನ್ನ ಅಂತ ಹೇಳಿ ಹೊರಟೋಯ್ತು. ಸಾಚ ಉತ್ಕ್ರಮ್ಯ ಸಂವತ್ಸರಂ ಪ್ರೋಷ್ಯ ಸಂವತ್ಸರ ಮಾತ್ರ ಪ್ರೋಷ್ಯ ಸ್ವವ್ಯಾಪಾರ ನಿವೃತ್ತಾ ಸ್ಥಿತಿ ಪುನಃ ಪರ್ಯೇತ್ಯ ಇತರಾನ್ ಪ್ರಾಣಾನ್ ವಾಚ ಕಥಂ ಕೇನ ಪ್ರಕಾರೇಣ ಅಶಕತ ಶಕ್ತವಂತೋ ಯೂಯಂ ಮಧೃತೆ ಮಾಂ ವಿನಾ ಜೀವಿತಂ ಧಾರಯಿತುಂ ಆತ್ಮಾನಮಿತಿ. ಸಾಚ ಅಂದ್ರೆ ಆ ವಾಕು ಉತ್ಕ್ರಮ್ಯಾನ ಹೊರಟು ಹೋಗಿ ಸಂವತ್ಸರ ಮಾತ್ರ, ಒಂದು ಕರೆಕ್ಟ್ 360 ದಿವಸ ಅಷ್ಟು ಪ್ರೋಷ್ಯನೇ ಪ್ರವಾಸ ಮಾಡಿ, ಪ್ರಾಶ್ಯ ವಸತಿಗೆ ಸಂಪ್ರಸಾರಣ ಆಗಿ ಲೆಪ್ಪು ಪ್ರೋಷ್ಯ ಅಂದ್ರೆ ಪ್ರವಾಸ ಮಾಡಿ ಎಲ್ಲಾ ಕಡೆ ತಿರುಗಾಡ್ಕೊಂಡು ಬಂತು. ದೇಶಾದ ಸುತ್ತಿ ಎಲ್ಲಾ ಕಡೆ ಹೋಯ್ತು. ಈ ಬರಲ್ಲ ಅಂತ ಕೋಪ ಮಾಡ್ಕೊಂಡು ಹೋಯ್ತು. ತನ್ನ ವ್ಯಾಪಾರದಿಂದ ನಿವೃತ್ತವಾಗಿ ವ್ಯಾಪಾರ ಮಾಡದೇನೆಯೇ ಸುಮ್ಮನೆ ಇತ್ತು. ಆಮೇಲೆ ಸಂವತ್ಸರವಾದ ಮೇಲೆ ಇವಾಗ ಕೇಳೋಣ ಹೇಗಾಯ್ತು ಅನುಭವ ಅವರಿಗೆ. ನಾನು ಇದೇ ಇದ್ದಿದ್ರಿಂದ ತುಂಬಾ ಕಷ್ಟಪಟ್ರ, ಒದ್ದಾಡಿದ್ರ, ಬಿಲಿ ಒದ್ದಾಡ್ಬಿಟ್ರ, ಏನಾಯ್ತು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ವಾಕು ಬಾಕಿ ಇದು ಚಕ್ರಾದಿ ಪ್ರಾಣಿಗಳನ್ನ ಕೇಳ್ತು. ಹೆಂಗಿದ್ರು ಮಧುರತೆ ಮಾಂ ವಿನ ಅಂತ, ನಾನಿಲ್ದೇನೆ ನೀವು ನೀವು ಕೇನ ಪ್ರಕಾರಣ ಶಕ್ತವಂತಹ, ಯಾವ ರೀತಿಯಿಂದ ನೀವು ಸಮರ್ಥರಾದ್ರಿ, ಬದುಕೊಂಡಿರೋದಕ್ಕೆ ನಿಮ್ಗೆ ಹೇಗೆ ಆ ಸಾಮರ್ಥ್ಯ ಬಂತು, ಶಕ್ತಿ ಬಂತು ಅಂತ, ನಿಮ್ಮ ದಾನ ಮಕ್ಕಳಿಗೆ ಏನು ಕಷ್ಟ ಆಗ್ಲಿಲ್ವಾ, ಏನು ತೊಂದರೆ ಆಗ್ಲಿಲ್ವಾ ಅಂತ ಹೇಳಿದ್ರು. ತೇ ಹೋಚು ಯಥಾ ಕಲಾಹ ಇತ್ಯಾದಿ. ಅವ್ರು ಹೇಳಿದ್ರು, ಏನಪ್ಪಾ ಹಾಗೇನಿಲ್ಲ, ಮೂಕರು ಯಾವ ರೀತಿ ಇರ್ತಾರೋ ಹಾಗಿದ್ವಿಪ ನಾವಲ್ಲ, ಮೂಕರಿರಲ್ಲ ಲೋಕದಲ್ಲೇ, ಅವ್ರ ಸತ್ತೋಗ್ಬಿಟ್ಟಿರ್ತಾರ, ಮಾತನ್ನು ಆಡ್ತಿರಲ್ಲ ಅಷ್ಟೇ, ನೀನು ಮಾತೊಂದಿರಲ್ಲ, ಇನ್ನೇನ್ ನಮ್ಗೆ ತೊಂದರೆ ಆಗಿಲ್ಲಪ್ಪ, ಆರಾಮಾಗಿದ್ವಿ, ಊಟ ಮಾಡ್ಕೊಂಡಿದ್ವಿ, ನೋಡ್ಕೊಂಡು ಕೇಳ್ಕೊಂಡು ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡಿದ್ವಿಪ್ಪ, ಏನು ತೊಂದರೆ ಆಗಿಲ್ಲ ನೀನು ಹೋದ್ರಿಂದ ಅಂತ ಅಂದ್ಬಿಟ್ರು. ಕಲಾಹ ಮೂಕಾಹ ಯಥಾ ಲೋಕೆ ಅವದಂತೋ ವಾಚಾ ಜೀವಂತಿ. ಕಲಾಹ ಅಂದ್ರೆ ಮೂಕಾಹ ಅಂತ ಅರ್ಥ, ಮೂಕರು ಅಂತ. ಹೇಗೆ ಲೋಕದಲ್ಲಿ ಮೂಕರು ಮಾತನ್ನಾಡದೇನೆ ಸಂಜ್ಞೆ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ತಮ್ಮ ಇದರಲ್ಲಿ ಇರ್ತಾರೋ ಆ ರೀತಿ ಅಂದ್ರು.
ಕಥಂ कथं ಹೆಂಗಿರ್ತಾರೆ ಪ್ರಾಣಂತ ಪ್ರಾಣೇನ ಪಶ್ಯಂತ ಚಕ್ಷುಷ ಶೃಣ್ವಂತ ಶ್ರೋಣೆ ಧ್ಯಾಯಂತೋ ಮನಸ ಏವಂ ಸರ್ವ ಪ್ರಕಾರ ಚೇಷ್ಟಾಂ ಕುರ್ವಂತಹ ಇತ್ಯರ್ಥಃ प्राणान्तप्राणेन पश्यन्ति शिक्षा हनुमन्तो वासनेन ध्यायन्तो मनसा एवं ಪ್ರಾಣೇಂದ್ರಿಯಿಂದ ಘ್ರಾಣೇಂದ್ರಿಯಿಂದ ಉಸಿರಾಟ ಆಡುತ್ತಲೂ ಕಣ್ಣಿನಿಂದ ನೋಡುತ್ತಲೋ ಕಿವಿಯಿಂದ ಕೇಳುತ್ತಲೋ ಮನಸ್ಸಿಂದ ಧ್ಯಾನ ಮಾಡುತ್ತಲೋ ಕೈ ಕಾಲಿಂದ ಸ್ವಲ್ಪ ಕೆಲಸ ಮಾಡಿಕೊಂಡು ಆರಾಮಾಗಿದ್ವಿಪ್ಪ ಏನ್ ತೊಂದರೆ ಒಂದು ವರ್ಷ ಏನು ಅನಿಸ್ತಿಲ್ಲಪ್ಪ ನೀನು ಹೋಗಿದ್ಯಾ ಅಂತ ಹೇಳಿ ಬೇಜಾರು ಕಷ್ಟ ಎಂಥದ್ದು ಆಗ್ಲಿಲ್ಲಪ್ಪ ಅಂತಂದ್ರು. ಅಯ್ಯೋ ನಾಚಿಕೆ ಆಗ್ಬಿಡ್ತು. ಹೌದೇ ನಾನು ಹಿಡಿಯೋದು ನಿಮ್ಗೇನು ಆಗ್ಲೇ ಇಲ್ವೇ, ಏನು ಅನ್ನಿಸ್ಲೇ ಇಲ್ವೇ, ಬೇಜಾರು ಆಗ್ಲಿಲ್ವೇ, ಅಯ್ಯೋ ಬೇಜಾರಾಗೋದ್ರಲ್ಲಿ ಖುಷಿಯಾಗಿದ್ವಿ ಕಣಪ್ಪ, ಚೆನ್ನಾಗೇ ಇದ್ವಿ, ಏನ್ ಮಾತಿಲ್ದೇನಿ ಒಂಥರ ಮೌನವಾಗಿದ್ವಿ. ಯಾಕೆ ಬೇಕಪ್ಪ ಇದು, ಸುಮ್ಮನೆ ಯಾರನ್ನು ಬೈಯೋದು, ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡೋದು, ಶಿಚ್ಚೋದು ಅನ್ನೋದು ಏನು ಇಲ್ವಾ, ಯಾರೇನಂದು ಸುಮ್ಮನೆ ಅನಿಸ್ಕೊಂಡಿರೋದು ಬೆಸ್ಟ್ ಒಂದಿದೆ. ಆಗಿಂದ ಮೌನ ಇದೆಯಲ್ಲ, ಮೌನೇನ ಕವಳಂ ಜಾಸ್ತಿ, ಮೌನೇನ ಕಲಹಂ ನಾಸ್ತಿ ಅಂತಾರೆ. ಮೌನೇನ ಕಲಹಂ ನಾಸ್ತಿ, ಮೌನೇನ ಕವಳಂ ಜಾಸ್ತಿ. ಕವಳ ಜಾಸ್ತಿ ಅಂತೆ ತಿನ್ನೋದಂತೆ, ಕಲಹ ನಾಸ್ತಿ, ಜಗಳ ಇಲ್ಲ, ಊಟ ಜೋರಾಗಿರತ್ತೆ ಮೌನ ಇದ್ರೆ ಅಂತ. ಉಸಿರಾಡುತ್ತಲೂ ನೋಡುತ್ತಲೂ ಕೇಳುತ್ತಲೂ ಧ್ಯಾನ ಮಾಡುತ್ತಲೂ ಎಲ್ಲಾ ಕಳಚೇಷ್ಟನೆ ಮಾಡ್ತಾಲೂ ಇದ್ವಿ ಪಳಪ್ಪ ಅಂದ್ರು. ಏವಂ ವಯಂ ಅಜೀ ವಿಸ್ಮಯ ಸಹ, ಈ ರೀತಿ ನಾವು ಬದುಕೊಂಡಿದ್ವಪ್ಪ, ಚೆನ್ನಾಗಿ ಬದುಕೊಂಡಿದ್ವಿ, ಏನು ತೊಂದರೆ ಇಲ್ಲ ಅಂದ್ರು. ಆತ್ಮನೋ ಶ್ರೇಷ್ಠತಾಂ ಪ್ರಾಣೇಶು ಬುದ್ಧ್ವಾ ಪ್ರವೇಶ ವಾಕ್. ಅವಾಗಿದ್ಯಾ, ಓ ನಂದೇನು ಇಲ್ಲಿಲ್ಲ, ವಿಶೇಷ ಏನಿಲ್ಲ, ನಾನಿಲ್ಲದೆ ಇದ್ರು ಆರಾಮಾಗಿರ್ತಾರೆ, ನಾನು ಶ್ರೇಷ್ಠನಲ್ಲ ಅಂತ ಗೊತ್ತು ಮಾಡ್ಕೊಂಡು ಅದಕ್ಕೆ ತನ್ನ ಅರಿವಾಯ್ತು. ಸೆಲ್ಫ್ ರಿಯಲೈಸೇಷನ್, ತನ್ನಷ್ಟಿಗೆ ತಾನು ರಿಯಲೈಸೇಷನ್ ಮಾಡ್ಕೊಂಡು ನಾನು ದೊಡ್ಡವನಲ್ಲ ಅಂತ ತಿಳ್ಕೊಂಡು ತಾನು ವಾಕ್ ಪ್ರವೇಶ ಮಾಡಿತು ಮತ್ತೆ ಮಧ್ಯೆ ಹಕ್ಕಿ. ಆಮೇಲೆ ಪುನಃ ಸವ್ಯಾಪಾರೇ ಪ್ರವೃತ್ತ ಭಗವ. ಪ್ರವೇಶ ಮಾಡಿದ್ಮೇಲೆ ವಟ 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 ಮಾತಾಡ್ತಾ ಪ್ರವೇಶ ಮಾಡ್ತು. ಇನ್ನು ನೋ ಬ್ರೇಕ್, ಬ್ರೇಕ್ಲೆಸ್, ಬ್ರೇಕ್ ಇದೇನೆ ಮಾತಾಡ್ತಾ ಬರೀ ಮಾತಾಡ್ತಾ ಕುತ್ಕೊಂಡ್ಬಿಡ್ತು. ನಾನ್ ಮಾತಾಡ್ತೀನಿಪ್ಪ, ನಾನು ಪ್ರವೇಶ ಮಾಡ್ತೀನಿ. ಆಮೇಲೆ ಕಣ್ಣು, ನಾನು ಹೋಗ್ತೀನಿ ನೋಡ್ರಿ ಇವಾಗ, ಹುಷಾರ್, ನಾನು ಹೋದ್ರೆ ಏನಾಗುತ್ತೆ ತೋರಿಸ್ತೀನಿ ಅಂತ ಹೇಳಿ ಚಕ್ಷುರ್ಹೋ ಚಕ್ರಾಮ ತತ್ ಸಂವತ್ಸರಂ ಪ್ರೋಷ್ಯ ಪರಿಗೇತ್ಯ ವಾಚ ಕಥಮಶಕ ತರ್ತೆ ಮಜ್ಜೀವಿತು ಮಿತಿ ಯಥಾ ಅಂಧ ಅಪಶ್ಯಂತಃ ಪ್ರಾಣಂತ ಪ್ರಾಣೇನ ವದಂತೋ ವಾಚ ಶೃಣ್ವಂತ ಶ್ರೋತ್ಯ ಧ್ಯಾಯಂತೋ ಮನಸಾ. ಏವಮಿತಿ ಪ್ರವೇಶಃ ಚಕ್ಷುಃ. ಚಕ್ರಮನೇನು ಇದು ಚಕ್ರಮ ಕ್ರಮ ಪಾದೋಚ್ಛೇದ ನಿಟ್ಟು ಚಕ್ರಮ ಹೊಟ್ಟೋಯ್ತು, ಮೇಲಕ್ಕೆ ಹೊಟ್ಟೋಯ್ತು. ಹೆಂಗ್ ಗೊತ್ತಾಯ್ತು ಸಂವತ್ಸರ, ಇಲ್ಲಿಗೆ ಸಂವತ್ಸರ ಆಯ್ತು ಅಂತ? ಅದು ಸಂವತ್ಸರ ಗೊತ್ತಾಗ. पर्येत्य उवाच कथम् अशकता हृते मज्जीवितुम् इति यथा अन्धाः अपश्यन्तः प्राणन्तः प्राणेन वदन्तः वाचा शृण्वन्तः श्रोत्रेण ध्यायन्तः मनसा एवम् इति प्रवेशः चक्षुः. ಕಣ್ಣು ಹೊರಟೋಯ್ತು, ಕಣ್ಣು ಹೊರಟೋಯ್ತು, ಒಂದು ಸಂವತ್ಸರ ಕಾಲ ಹೊರಡಲಿತ್ತು, ಆಮೇಲೆ ಬಂತು, ಕೇಳ್ತು, ಹೆಂಗಿದ್ರು, ನಾನಿಲ್ದೆ ಹೆಂಗ್ ಬದ್ಕೊಂಡಿದ್ರು ಅಂದ್ರು. ಹೇಗೆ ಕೂಡ್ರು, ಏನನ್ನು ನೋಡ್ದೇನಿಯೇ, ಕೇಳುತ್ತಲೋ, ಮಾತಾಡುತ್ತಲೋ, ಮೂಸುತ್ತಲೋ, ಉಸಿರಾಡುತ್ತಲೋ, ಊಟ ಮಾಡುತ್ತಲೋ, ವ್ಯವಹಾರ ಮಾಡ್ತಲೋ ಇರ್ತಾರಲ್ಲ, ಆ ರೀತಿ ಇದ್ದು ಕಣಪ್ಪ. ನಮ್ಗೇನ್ ಅಂಥದ್ದೇನು ಕೊರತೆ ಆಗಿಲ್ಲ. ಏನ್ ಸ್ವಲ್ಪ ಓಡಾಡೋಕ್ಕೆ ಇದಕ್ಕೆ ಬಸ್ ಮನೆ ಹೋಗೋದಕ್ಕೆ ಇದಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು, ಅದೇ ಬದುಕಕ್ಕೇನು ಕಷ್ಟ ಇಲ್ಲ ಕಣಪ್ಪ, ಆರಾಮಾಗಿದ್ವಿ,
ನಮ್ಗೇನು ಅಂಥದ್ದೇನು ನೀವು ಸಾಯೋ ಸ್ಥಿತಿ ಏನು ಬಂದಿರಲಿಲ್ಲ, ನಾವೆಲ್ಲ ಆರಾಮಾಗೇ ಇದ್ವಿ ಅಂತ ಹೇಳಿ ಬಾಕಿ ಎಲ್ಲರೂ ಹೇಳ್ಬಿಟ್ರು. ಧ್ಯಾನ ಮಾಡ್ತಿದ್ವಿ, ಕೇಳ್ತಾ ಇದ್ವಿ, ಮಾತಾಡ್ತಿದ್ವಿ, ಓಡಾಟ ಎಲ್ಲ ಆಗ್ತಿತ್ತು, ನೋಡೋದು ಒಂದಿರ್ಲಿಲ್ಲ ಅಷ್ಟೇ ಅಂತಂದು. ಆಗ ಅದು ನಂದೇನು ಇಲ್ಲ, ನಾನ್ ವಿಶೇಷ ಅಲ್ಲ ಅಂತ ಅಂದ್ಕೊಂಡು ಕಣ್ಣು ಮತ್ತೆ ಒಳಗ್ ಬಂದು ಸೇರ್ಕೊಂಡ್ಬಿಡ್ತು. ನಂದೇನು ಅಥ ಶ್ರೋತ್ರಗುಹೋಚಕ್ರಮ ಅಥ ಇಲ್ಲೇ ನಮ್ಮದಿ ಶ್ರೋತ್ರೋಚಕ್ರಮ ತತ್ಸಂವತ್ಸರ ಪರ್ಯೇತ್ಯ ಉವಾಚ ಕಥಮಶಕತರ್ತೆ ಮಜ್ಜೀವಿತುಮಿತಿ ಯಥಾ ಬುಧಿರಾಶೃಣ್ವಂತಃ ಪ್ರಾಣಾಂತಃಪ್ರಾಣೇನ ವದಂತೋ ವಾಚ ಪಶ್ಯಂತೋ ಚಕ್ಷುಷಾ ಧ್ಯಾಯಂತೋ ಮನಸಾ ಏವಮಿತಿ ಪ್ರವೇಶಃ ಶ್ರೋತ್ರಂ. ಆಮೇಲೆ ಕಿವಿ ಹೊರಟೋಯ್ತು, ಅದೇ ವಿಷಯ ಇದೇನು, ಕಿವಿ ಹೊರಟೋಯ್ತು. ಕಿವಿ ಹೊರಟೋದ್ಮೇಲೆ ಅದು 1 ಸಂವತ್ಸರ ಕಾಲ ಎಲ್ಲ ತಿಳ್ಕೊಂಡ್ ಬಂತು. ಆಮೇಲೆ ಬಂದ್ ಕೇಳ್ತು, ಹೆಂಗಿದ್ರು, ನಾನು ಇದ್ದೀನಿ, ಹೆಂಗ್ ಬದುಕಕ್ಕಾಯ್ತು, ನಿಮ್ಗೆ ಕಷ್ಟ ಆಗ್ಲಿಲ್ವೇನ್ರೋ? ಇಲ್ಲ, ಏನ್ ಕಷ್ಟ ಆಗ್ಲಿಲ್ಲ, ಆರಾಮಾಗಿದ್ದು, ಹೇಗೆ ಕ್ಯಾಪ್ರು ಏನು ಕೇಳಿಸ್ಕೋದೇ ಇರ್ತಾರೋ ಹಾಗೆ ನಮ್ಮನ್ನು ಬೈದು ನಮ್ಗೆ ಗೊತ್ತಾಗ್ತಿಲ್ಲ, ಬಹಳ ಚೆನ್ನಾಗಿದ್ವಿ, ನೀ ಬೈದ್ ಕೂಡಲೇನೆ ಮತ್ತೆ ರಿಯಾಕ್ಟ್ ಮಾಡೋ ಹಂಗಾಗ್ತಿತ್ತು, ಮತ್ತೆ ನಾವು ಬೈ ಹಂಗಾಗ್ತಿತ್ತು, ಏನು ಕೇಳಿಸ್ತಿಲ್ಲದಿಂದ ನಮ್ಮ ಪಾಡಿ ನಾವು ನೋಡೋದು, ಧ್ಯಾನ ಮಾಡೋದು, ಉಸಿರಾಡೋದು, ವ್ಯವಹಾರ ಮಾಡೋದು, ಊಟ ಮಾಡೋದು ಎಲ್ಲ ಮಾಡ್ಕೊಂಡಿದ್ದಪ್ಪ. ಏನು ಕೇಳೋದೊಂದು ಇರ್ಲಿಲ್ವೇ ಹೊರತು ಬಾಕಿ ಯಾವ ವ್ಯಾಪಾರಕ್ಕೂ ತೊಂದರೆ ಆಗ್ಲಿಲ್ಲ. ನೋಡೋದಕ್ಕಾಗ್ಲಿ, ಮಾತಾಡೋದಕ್ಕಾಗ್ಲಿ, ಮೂಸೋದಕ್ಕಾಗ್ಲಿ, ತೊಳಕ್ಕೆ ಕೊಡೋಕ್ಕೆ, ಧ್ಯಾನ ಮಾಡೋಕೆ ಏನಕ್ಕೂ ತೊಂದರೆ ಆಗಲಿಲ್ಲ ಅಂತಂದ್ರು. ಹಾಗಾದ್ರೆ ನಂದು ಏನು ಇಲ್ಲ ಅಂತ ಅನ್ಕೊಂಡು ಕಿವಿಯು ಮತ್ತೆ ಪ್ರವೇಶ ಮಾಡ್ತು, ನಾನ್ ದೊಡ್ಡವನಲ್ಲ ಅಂತ. ಮನೋಹೋಚಕ್ರಾಮ ಸಂಪೋಷ್ಯ ಪರ್ಯೇತ್ಯ ಉವಾಚ ಕಥಮಶಕತರ್ತೆ ಮಜ್ಜೀವಿತುಮಿತಿ ಯಥಾ ಬಾಲ ಅಮನಸಃ ಪ್ರಾಣಂತ ಪ್ರಾಣೇನ ಮದಂತೋ ವಾಚ ಪಶ್ಯಂತ ಚಕ್ಷುಷಾ ಶೃಣ್ವಂತ ಶ್ರೋತ್ರೇಣ ಏವಮಿತಿ ಪ್ರವೇಶಃ ಮನಃ. ಆಮೇಲೆ ಮನಸ್ಸು ಹೊರಟೋಯ್ತು. 1 ಸಂವತ್ಸರ ಕಾಲ ಹೊರಡೆ ಇದ್ಬಿಟ್ಟು ಬಂತು. ಹಂಗಿದ್ರಪ್ಪ, ನಾನಿದ್ದೇನೆ ಅಂದ್ರು. ಎಂತೂ ಅದು ಕೇಳ್ತು. ಅದಕ್ಕೆ ಮಕ್ಕಳು ಯಾವ ರೀತಿ, ಚಿಕ್ಕ ಮಕ್ಕಳು ಏನು ಯೋಚನೆ ಮಾಡ್ತೀನಿ ಸುಮ್ಮನೆ ಮಲಗಿರತ್ತೋ ಆ ರೀತಿ. ಆದ್ರೆ ನೋಡೋದು, ಕೇಳೋದು ಅದೆಲ್ಲ ಆಗಲ್ಲಪ್ಪ, ಮನಸ್ಸಿದ್ದೇನೆ ಮಾಯದು. ಅದು ಸುಮ್ಮನೆ ಇದಾಗೆ ಆಗಿದ್ದ. ಇಂಥದ್ದು ಗೊತ್ತಾಗ್ತಿಲ್ಲ. ಮಗು ನೋಡುತ್ತಲ್ಲಪ್ಪ, ಮಗು ನೋಡೋದಕ್ಕೆ ಕೇಳೋದಕ್ಕಲ್ಲ, ಅದಕ್ಕೆ ಏನೂ ಅಂತ ವಿಶೇಷ ಗೊತ್ತಿಲ್ಲ, ಸುಮ್ಮನೆ ಶಬ್ದ ಮಾತ್ರ ಜ್ಞಾನ. ಮನಸ್ಸು ವಿಶೇಷ ಜ್ಞಾನ, ಮನಸ್ಸು ವಿಶೇಷ ಜ್ಞಾನ ಏನೂ ಆಗ್ತಿರ್ಲಿಲ್ಲ, ಸುಮ್ಮನೆ ಚತ್ತಸ್ಕಾರದ ಒಂದು ಇದು ಅಷ್ಟೇ. ಹಂಗಾಗ್ತಿತ್ತು. ಮಗು ಹೇಗೆ ಯಾವ ರೀತಿ ವಿಶೇಷ ಚೇಷ್ಟೆ ಮಾಡ್ದೇನೆ ಸುಮ್ಮನೆ ಇರುತ್ತೋ ಆ ರೀತಿ ನಾವು ಇದ್ವಪ್ಪ ಅಂತಂದು. ಹಾಗಾಗಿ ನಂದು ಏನು ವಿಶೇಷ ಇಲ್ಲ ಅಂತ ಒಪ್ಪಂಬಿಡ್ತು ಮನಸ್ಸು ಪ್ರವೇಶ ಮಾಡ್ಬಿಡ್ತು ದೇವರೊಳಗೆ. ಸಮಾನ ಮನ್ಯದು ಚಕ್ಷುರ್ಹೋಚಕ್ರಮ ಶ್ರೋತ್ರಹೋಚಕ್ರಮ ಮನೋಹೋಚಕ್ರಮ ಇತ್ಯಾದಿ. ಬಾಕಿ ಇದಕ್ಕೆ ವಾಕ್ಯ ಹೇಳಿದ ಹಾಗೇನೆ ಕಣ್ಣು ಹೊರಟು, ಕಿವಿ ಹೊರಟೋಯ್ತು, ಮನಸ್ಸು ಹೊರಟೋಯ್ತು ಅಂತ ಹೇಳಿ ಇದೆಲ್ಲಕ್ಕೂ ಹೀಗೆ ಅನ್ವಯ ಮಾಡ್ಕೊಳ್ಳಿ, ಹೊಂದಿಸ್ಕೊಳ್ಳಿ. ಏನು ಅಲ್ಲೇನು ವಿಶೇಷ ಏನಿಲ್ಲ. ಪದಾರ್ಥ ಸಮಾನ ಅಂತ ಶಬ್ದಾರ್ಥ ಈಸಿಯಾಗಿದೆ, ಅದಕ್ಕೆ ಒಂದು ಭಾಷೆ ಅವಶ್ಯಕತೆ ಇಲ್ಲ. ಮಂತ್ರದಿಂದಲೇ ನಿಮ್ಗೆ ಅರ್ಥ ಆಗುತ್ತೆ. ಒಂದಕ್ಕೆ ಬರೆದ್ಮೇಲೆ ಬಾಕಿ 4 ಡಿಟೋ ಅದೇ ಅರ್ಥ ಆದ್ರಿಂದ ಮತ್ತೆ ಇನ್ನೊಂದ್ಸಲ ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಗೊತ್ತಾಗುತ್ತೆ. ಅದು ಯಥಾ ಬಾಲಾಹ ಅಮನಸಃ ಅಪೂರ್ಣ ಮನಸಃ ಇತ್ಯರ್ಥಃ.
ಮನಸ್ಸಿಲ್ದೆ ಹೆಂಗೆ ಅಂದ್ರೆ ಮನಸ್ಸಿದೆ ಅಂದ್ರೆ ಬೆಳಕೊಳ್ದೇ ಇರೋ ಮನಸ್ಸು ಅಂತ ಅಷ್ಟೇ ಅರ್ಥ. ಬೆಳಕೊಂಡ ಮನಸ್ಸು ಇದು ಬೀರು, ಇದು ಕಿಟಕಿ, ಇದು ಜನ, ಇದು ಗಣಿತ, ಇದು ವ್ಯಾಕರಣ, ಇದು ಇಂಥದ್ದು ಎಲ್ಲ ನೋಡುತ್ತೆ. ಸಾಮಾನ್ಯ ಪ್ರಾಣಿ ಮಾತ್ರಕ್ಕೆ ಇರ್ತಕ್ಕಂಥ ಮನಸ್ಸಿದೆಯಲ್ಲ ಅದೇನು ವಿಶೇಷ ಅಲ್ಲ, ಅದು ಸಾಮಾನ್ಯ ಮನಸ್ಸು. ಅದು ತತ್ತತ್ಕಾಲದ ಹಸಿವು ಬಾಯಕ್ಕೆ ಒಂದೊಂದು ಗುರ್ಸುತ್ತೆ ಹೊರತು ಇನ್ನೇನೂ ಗುರ್ಸೋಲ್ಲ. ಅದು ಆಗ್ತಿತ್ತು, ನಮ್ಗೇನು ತೊಂದರೆ ಇಲ್ಲ. ಹಸಿವು ಬಾಯಕ್ಕೆ ಪ್ರಾಣ ಧರ್ಮ ಅದು ಗುರ್ತಾಗ್ತಿತ್ತು, ಹಸಿವು ಬಾಯಕ್ಕೆ ಒಂದು ಊಟ ಮಾಡ್ಕೊತಾ ಇದ್ವಿ. ಇದೇನು ಬಾಕಿ ಬದುಕಕ್ಕೆ ತೊಂದರೆ ಇಲ್ಲಪ್ಪ, ಮನಸ್ಸಿಲ್ಲದೆ ಹೋದ್ರೆ ಆರಾಮಾಗಿದ್ವಪ್ಪ ಅಂದು. ಈ ವಯಸ್ಸಿಗೆ ಮನಸ್ಸು ಹೋದ್ರೆ ಚೆನ್ನಾಗಿರುತ್ತೆ. ಮನಸ್ಸು ಶಾಂತ ಆಗ್ಬಿಟ್ರೆ ಆರಾಮಾಗಿರ್ಬೋದು. ಈ ಮನಸ್ಸಿದ್ದೇನೆ ರಾಗದ್ವೇಷಗಳು, ಕೋಪತಾಪಗಳು, ಬೇಜಾರು, ಏನೇನೋ ಅಭಿಮಾನ, ಭಯ, ಉದ್ವೇಗ ಎಲ್ಲ ಆಗತ್ತೆ. ಮನಸ್ಸಿಲ್ಲ ಅಂದ್ಬಿಟ್ರೆ ಮನಸ್ಸು ಶಬನಿ ಭಾವೇ ದ್ವೈತ ನೈವೋಪಲಭ್ಯತೆ. ಮನಸ್ಸಿಲ್ಲ ಅಂತ ಆಗ್ಬಿಟ್ರೆ ದ್ವೈತವೇ ಕಾಣಲ್ಲ. ಎಷ್ಟು ಚೆನ್ನಾಗಿರುತ್ತೆ, ಆನಂದ ಆಗಿರ್ಬೋದು. ಸುಮ್ಮನೆ ದ್ವೈತ ನೋಡ್ಕೊಂಡು ದ್ವೈತ ಅಟ್ಟಿಸ್ಕೊಂಡು ಹೋಗಿ ಅದು ಸಿಗದೆ ಇದೆಯೇ, ಅದು ಬಯಸ್ಕೊಂಡು ಅನ್ನಿಸ್ಕೊಂಡು ಒದಿಸ್ಕೊಂಡು ಅಯ್ಯಪ್ಪ 108 ಹೊರಗಡೆ ಯಾಕಮ್ಮ ಬೇಕೋ, ಏನು ಬೇಡ, ಆರಾಮಾಗಿರೋಣ, ಅಂದಾಗಿರೋಣ ಅಂತ ಹೀಗಿದ್ರು ಅಂದ್ರು. ಅತಃ ಪ್ರಾಣ ಉಚ್ಚಕ್ರಮಿಷನ್, ಉಚ್ಚಾಲ ಉಚ್ಚಿ ಉಚ್ಚಕ್ರಮಿಷನ್ ಅಲ್ಲ. ಸ ಯಥಾ ಸುಹಯಃ ತದ್ವಿಶಂಕೂನ್ ಸಂಖಿದೇತ್ ಏವಮಿತರಾನ್ ಪ್ರಾಣಾನ್ ಸಮಖಿದತ್ ಜಗ್ಮ ಅಭಿಸಮೇತ್ಯ ಊಚುಃ ಭಗವನ್ ಏಧಿ ತ್ವಂ ನ ಶ್ರೇಷ್ಠೋಸೀತಿ ಮೋತ್ಕಮೀಹಿ ಇತಿ. ಎಲ್ಲೋ एवं इतरा प्राणान् समखिदत् तं अभिसमेत्य ऊचुः भवन् एति त्वं नः श्रेष्ठः असि मा उत्क्रमीहि इति. ಆಮೇಲೆ ಎಲ್ಲದೂ ಸರ್ದಿ ಆದ್ಮೇಲೆ ಮುಖ್ಯ ಪ್ರಾಣ, ನಾನಿನ್ ಹೋಗಿ ಬರಲ್ಲ, ನನ್ ಸರ್ದಿನ ನಾನು ಹೊರಡ್ಲಾ ಅಂತ ಹಿಂಗೆ ಸುಮ್ಮನೆ ಹೀಗ್ ಗೆದ್ದಂಗ್ ಮಾಡ್ದಪ್ಪ. ಉಚ್ಚಕ್ರಮಿಷನ್, ಉತ್ಕ್ರಾಂತಿ ಮಿಚ್ಚನ್ ಉಚ್ಚಕ್ರಮ ಹೇಳೋ ಅಷ್ಟೇ. ಅಷ್ಟಕ್ಕೇನಿಯೇ ಹೆಂಗಾಯ್ತು ಅಂದ್ರೆ ಯಥಾ ಸುಹಯ, ಹೇಗೆ ದೊಡ್ಡ ಕುದುರೆ, ಶೋಭನೋ ಹಯ ಸುಹಯ, ಒಳ್ಳೆ ಕುದುರೆ ಅಂತ ಸುಹಯ ಅಂದ್ರೆ. ಪಡ್ವೀಶ ಶಂಕುನ ಕಾಲಿಗೆ ಕಟ್ಟಿದಂತಹ ಶಂಕುವಿನ ಗೂಟಗಳನ್ನ ಸಂಖ್ಯಿದೆ ಕಿತ್ಕೊಂಡು ಹೊರಬಿಡುತ್ತೋ. ಹೊಡೆದ್ರೆ ಪರೀಕ್ಷೆಗೋಸ್ಕರವಾಗಿ 4 ಕಾಲಿಗೂ 4 ಗೂಟ ಕಟ್ಟಿ ಹೊಡೆದ್ರೆ ಹಾರಿಬಿಡ್ತು ಅಂತಂದ್ರೆ 4 ಗೂಟಲ್ಲಿ ಕಿತ್ಕೊಂಡು ಹೋಗುತ್ತಲ್ಲ, ಹಂಗ ಪ್ರಾಣ ಹೇಳುತ್ತಿರುವಾಗಲೇ ಇತರಾನ್ ಪ್ರಾಣ ಬಾಕಿ ಆಗ ಬಾಯಿ ಸೊಟ್ಟಾಯ್ತು, ಕಣ್ ತಿರ್ಕೊಂತು, ಮೂಗು ಸೊಟ್ಟಾಯ್ತು, ಮುಖ ಕಪ್ಪಾಯ್ತು, ಒತ್ತ ವಿಲಿ ವಿಲಿ ಕೈಕಾಲ್ ಬಡ್ಚಿಗೆ ಮಾಡ್ಬಿಟ್ಟ. ಆಗಲ್ಲ 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 ಆಗಲ್ಲ, ಪ್ರಾಣ ಹೋಗ್ತೀನಿ ಅಂದಕ್ಕ ಇತರಾನ್ ಪ್ರಾಣ ಬಾಕಿ ಎಲ್ಲಾ ಪ್ರಾಣಿಗಳನ್ನು ಎಲ್ಲ ಕಿತ್ಕೊಂಡ್ಬಿಟ್ಟ. ತಗಮ್ಮ ತಕ್ಕ ಅವರೆಲ್ಲರೂ ಅಭಿಸಮೇತ್ಯ ಗುಂಪುಕೊಂಡು ಓಡ್ ಬಂದ್ರಂತೆ ಮುಖ್ಯ ಪ್ರಾಣ ಅಂತ. ಬಂದ್ಬಿಟ್ಟು ಭಗವನ್ ಏದಿ ಪೂಜ್ಯರೇ, ನೀವಿರಿ ನೀವಿರಿ, ನೀವು ಹೋಗ್ಬಿಡಿ, ನೀವು ಹೋಗ್ಬಿಟ್ರೆ ನಮ್ದು ಆಯ್ತು, ಕತೆ ಮುಗೀತು, ನಾವ್ ಯಾರು ಇರಕ್ಕಾಗಲ್ಲ. ಪೂಜ್ಯರೇ ಏಧಿ ವಸ್ತುಸ್ಥಾಸ್ತಾಂ ಸಂತು ಏಧಿ, ಇರೋಣವಾಗಲಿ, ತಾವೇ ಇರೋಣವಾಗಲಿ, ನೀವಿದೆ ಹೋದ ಆಗಲ್ಲ, ನೀವೇ ನಮ್ಮಲ್ಲಿ ಶ್ರೇಷ್ಠ. ಮತ್ ಪ್ರಜಾಪತಿ ಹತ್ರ ಹೋಗ್ಬೇಕಾಗಿಲ್ಲ, ಯಾರನ್ನು ಕೇಳ್ಬೇಕಾಗಿಲ್ಲ, ನಾವೇ ತೀರ್ಮಾನ ಮಾಡ್ತೀವಿ, ನೀವೇ ದೊಡ್ಡವರು, ನೀವೇ ಶ್ರೇಷ್ಠರು, ನೀವೇ ಮುಖ್ಯರು, ನೀವೇ ಪ್ರಧಾನರು. ನಮ್ಮಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು, ಅವರಿಗೆ ಆಯ್ತು, ಸುಮ್ಮನೆ ವ್ಯಥಾ ನಾವು ಅಭಿಮಾನದಿಂದ ವಾದ ಮಾಡಿದ್ವಿ, ನಮ್ಗೆ ಗೊತ್ತಾಗದೇನೆ ಅಜ್ಞಾನದಿಂದ ಈ ರೀತಿ ವಾದ ಮಾಡ್ಬಿಟ್ವಿ, ನಮ್ಗೆ ತಿಳುವಳಿಕೆ ಇಲ್ಲ, ನೀವೇ ಶ್ರೇಷ್ಠರು, ನೀವೇ ದೊಡ್ಡವರು, ನೀವು ಹೋಗ್ಬೇಡಿ, ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಆಗ ಎಲ್ಲರೂ ಒಟ್ಟಿಗೆ ಹೇಳ್ಬಿಟ್ರು. ಅರ್ಥ ಆಯ್ತಾ? ಯಾರು ದೊಡ್ಡವರು ಗೊತ್ತಾಯ್ತಾ?
ಸುಮ್ಮನೆ ಅಭಿಮಾನ ಪಟ್ಕೊಂಡು ನಾನ್ ದೊಡ್ಡ ಅಂತಿದ್ರಲ್ಲ, ಇವಾಗ ನೋಡಿ ಹೆಂಗಾಯ್ತು ಅದು. ಏವಂ ಪರೀಕ್ಷಿತೇಷು ಆಗಾದಿಷು ಅಥ ಅನಂತರಂ ಹ ಸ ಪ್ರಾಣ ಮುಖ್ಯ ಪ್ರಾಣ ಉಚ್ಚಕ್ರಮಿಷನ್ ಉತ್ಕ್ರಮಿತಮಿಚ್ಛನ್ ಈ ರೀತಿ ಪರೀಕ್ಷೆ ಮಾಡಲಾಗಿ ಭಾಗಾದಿಗಳ ಪರೀಕ್ಷೆ ಮಾಡಲಾಗಿ ಆಮೇಲೆ ಇವನು ಸರ್ದಿ ಟರ್ಮ್ ಮುಖ್ಯ ಪ್ರಾಣ ಟರ್ಮ್ ಬಂತು ಅವನದು. ಆನಂತರ ಅದು ಆ ಮುಖ್ಯ ಪ್ರಾಣನು ಉತ್ಕ್ರಾಂತಿ ಆಗ್ಬೇಕು ಅಂತ ಅಂದ್ಕೊಂಡ. ಇನ್ನು ನನ್ ಸರ್ದಿ ತೋರಿಸ್ತೀರಿ ಅಂತ ಅಂದ್ಕೊಂಡು ಸ್ವಲ್ಪ ಸ್ಥಾನದಿಂದ ಅಲ್ಲಾರಂಗ್ ಮಾಡ್ದ. ಇನ್ನು ಎದ್ದೋಗಿಲ್ಲ, ಎದ್ದೋಗ್ಬಿಟ್ಟಿದೆ, ಕಣ್ಣು ಮುಂದೆ ಹೋಯ್ತು. ಎದ್ದೋಗ್ತೀನಿ ಅಲ್ಲಾಡ್ದಪ್ಪ. ಉತ್ಕ್ರಾಂತಿ ಮಿಚ್ಛನ್, ಉತ್ಕ್ರಾಂತಿ ಆಗ್ಬೇಕು ಅಂತ ಇಷ್ಟಪಡುತ್ತಲೇ ಕಿಮಕರೋದಿತಿ. ಅಷ್ಟು ಮಾತ್ರಕ್ಕೆ ಏನ್ ಮಾಡ್ಬಿಟ್ಟ ಗೊತ್ತಾ, ಅವನು ಉಚ್ಯತೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ಅರ್ಥ ಮಾಡಿಸ್ತೀನಿ ಕೇಳಿ. ಯಥಾಲೋಕೆ ಸುಹಯ ಶೋಭನು ಶ್ವಃ ದ್ವೀಷ ಶಂಕೋನ್ ಪಾದಬಂಧನ ಕೀಲಾನ್ ಪರೀಕ್ಷಣಾಯ ಆರೂಢೇನ ಕಷಯ ಹತಸ್ಸನ್ ಸಂಚಿದೇತ್ ಸಮುತ್ಖನೇತ್ ಸಮುತ್ಪಾಟಯೇತ್ ಏವಂ ಇತರಾನ್ ಭಾಗಾದೀನ್ ಪ್ರಾಣಾನ್ ಸಮಖಿಲತ್ ಸಮುದ್ಧತವಾನ್. ಯಥಾ ಹೇಗೆ ಲೋಕೇನ ಪ್ರಪಂಚದಲ್ಲಿ ಸುಹಯಾನ ಶೋಭನೋಶ್ವ ಒಳ್ಳೆ ಸಿಂಧು ದೇಶದ ಕುದುರೆ 8 ಅಡಿ ಎತ್ತರ ಇದೆ, ಒಳ್ಳೆ ಪಶ್ಚಿಮೇಧಕ್ಕೆ ಉಪಯುಕ್ತವಾದಂತಹ ಒಳ್ಳೆ ಗಂಡು ಕುದುರೆ. ಆ ಕಾಲು ಇಷ್ಟು ದಪ್ಪ ಕಾಲು, ಏನು ಆನೆ ಇದ್ದೆ ಮಜಬೂತವಾಗಿದೆ, ಭಾರಿ ಓಡ್ತು ಲಾಗಾಲೋಟ, ಅಂಥ ಓಟ ಓಡುವಂತಹ ಕುದುರೆ. ಹಾಗೆ ಪಡ್ವೀಷ ಅಂದ್ರೆ ಕಾಲಿಗೆ ಕತ್ತುವ ಶಂಕುವಿನ ಗೂಟಗಳು, ಅವುಗಳನ್ನ ಪಾದಬಂಧನ ಕೀಲ, ಕಾಲಿಗೆ ಕಟ್ಟುವಂತಹ ಕೀಲ ಅಂದ್ರೆ ಗೂಟಗಳನ್ನ ಪರೀಕ್ಷೆಗಾಗಿ ಇದು ಎಷ್ಟು ಜೋರಾಗಿದೆ ಈ ಕುದುರೆ, ಎಷ್ಟು ಚೆನ್ನಾಗಿದೆ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ಅಶ್ವಾರೂಢನಾಗ್ತಾನೆ ಒಬ್ಬ, ಹತ್ಕೋತಾನೆ. ಕಷ ಅಂದ್ರೆ ಚಾವಟಿ, ಚಾವಟಿನ ಫಟಾರ ಹೊಡಿತಾರಂತೆ. ಕಷಯ ಹತಃ, ಕಷ ಇಂಗ್ಲಿಷಲ್ಲಿ ಹೇಳ್ತಾರೆ ಚಾವಟಿಗೆ, ಚಾವಟಿ ವಿಪ್ ಅಂತಾರ, ಅದೇನಾ? ವಿಪ್ಪ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಒಂದು ಕೋಲಿ ಕಟ್ಟಿರ್ತಾರಲ್ಲ ಅವನು ಇಷ್ಟು ವಿಪ್ ಚರ್ಮದ ಬಾಯಿ ಜೋರ ಇಟ್ಬಿಡ್ತದು, ಹೊಡೆದ ಬಾಸುಂಡಿ ಬರುತ್ತೆ. ಬಾಳ ರಾಟನ್ ಹೊಡೆದಪ್ಪ, ಹೊಡೆದ್ರೆ ಜಂಗ ಹಾರ್ಬಿಡ್ತದು. ಹಾರ್ಬಿಡಿದ್ರೆ ಸಮಕ್ಷಿಣೆಯಿಂದ ಉತ್ಪಾಟ ಇದೆ, ಮಣ್ಣು ಸಮೇತ ಕಿತ್ಕೊಂಡ್ ಬರುತ್ತೆ. ಬಿಗಿಯಾಗಿ ಕೂಲಿ ಗಟ್ಟಿ ಮಾಡಿದ್ರು, ಮಣ್ಣು ಹ್ಯಾಂಟ ಸಮೇತ ಕಿತ್ಕೊಂಡ್ಬಂತು. ಯಾವ ರೀತಿ ಅದು ಬಂದ್ಬಿಡುತ್ತೋ ಅದೇ ರೀತಿ ಭಾಗಾದಿಗಳೆಲ್ಲವೂ ಕುಡ್ದಾಡ ಮಾಡ್ಬಿಟ್ಟು ತಕ್ಕ ಕುಡ್ದಾಡ್ಬಿಟ್ರು. ಅಯ್ಯೋ ನೀವು ಹೋಗ್ಬಿಟ್ರೆ ಆಯ್ತು, ಸತ್ತಿ ನಾವು ಹೊತ್ತಿದ್ದ ಆಯ್ತು. ಬಾಯಿ ಒಳ್ಳೆ ಈ ಸೌತೆಕಾಯಿ ಮುಟ್ಕೊಳ್ತಲ್ಲ ಹಾಗೆ ಬಾಯಿ ಮುಟ್ಕೊಂಡ್ಬಿಡ್ತು, ಹೊಟ್ಟಾಗ್ಬಿಡ್ತು ಪ್ರಾಣ ಹೋಗ್ಬಿಳೆ. ಹಾಗೆ ಕಡೆ ಮುಗೀತು ನಮ್ದು ಅಂತ. ಪ್ರಾಣ ಎಲ್ಲವೂ ಕೂಡ ಭಾಗಾದಿ ಪ್ರಾಣಗಳೆಲ್ಲವೂ ತಮ್ಮ ತಮ್ಮ ಜಾಗದಿಂದ ಚಲಿತವಾದವು, ಉಚಿತವಾದವು. ಹಂಗಾಗದ ಸಾಯುವಾಗ ನೋಡು ಎಷ್ಟು ಒದ್ದಾಡ್ತಾರೆ ಅಂದ್ರೆ, ಇದು ನಾನು 2-3 ಜನ ನೋಡಿದೀನಿ ಸಾಯುವಾಗ ಹೆಂಗ್ ಹಿಚ್ಕೋತಾರೆ ಮುಖಾನ ಅಂತ. ಆಗಲ್ಲ ಒದ್ದಾಡ್ತಿದ್ದಾರೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವ್ನು ನೋಡಕ್ ಹೋಗಿದ್ದೆ, ಅವರು ಒದ್ದಾಡ್ತಿದ್ರು ಸಾಯುವಾಗ, ಹಿಚ್ಕೋತಾ ಇದ್ರು ಮುಖಾನ, ಇನ್ನೂ ಸೊಟ್ಟು ಮಾಡ್ತಿದ್ರು. ಅವರು ನಮ್ಮ ಅಜ್ಜಿ ಒಬ್ರು, ನಮ್ಮ ತಾಯಿ ಅವರು, ಆಮೇಲೆ ನಮ್ಮ ತಾಯಿ ತಂಗಿ ಯಜಮಾನರು ಅವ್ರದ್ದು, ಆಮೇಲೆ 3-4 ಜನ ನೋಡಿದೀನಿ ಒದ್ದಾಡ್ತಿದ್ರು ಪಾಪ. ಅದು ಕೋಮ ಹೋಗ್ಬಿಟ್ಟು ಹೋದ್ರೆ ಅಷ್ಟು ಗೊತ್ತಾಗಲ್ಲ, ಕೋಮ ಹೋಗ್ದೇನಿ ಇದಾಗಿ ಹೋಗ್ಬಿಟ್ರು ಅಂದ್ರೆ ಒದ್ದಾಡ್ತಿರ್ತಾರೆ, ಸಂಕಟ ಪಡ್ತಿರ್ತಾರೆ. ಹೆಂಗಾಗತ್ತೆ ಅಂದ್ರೆ 1000 ಚೇಳು ಒಟ್ಟಿಗೆ ಕಚ್ಚಿದ್ರೆ ಎಷ್ಟು ನೋವಾಗತ್ತೋ ಉರಿ ಆಗುತ್ತೋ ಹಂಗ ಒದ್ದಾಡ್ತಿದ್ರು. ಸಹಸ್ರವಷ್ಟಿಕ ದಂಶನ ಮಾಡ್ತಿದ್ರು. ಬೇಗ 1 ಸೆಕೆಂಡ್ಗೆ ಹೋಗ್ಬಿಡ್ಬೇಕು, ತುಂಬಾ ಹೊತ್ತು ನರಳಬಾರ್ದು. ತುಂಬಾ ಗಂಟೆಗಟ್ಟಲೆ ನರಳ್ಬಿಟ್ರೆ ಬಹಳ ಕಷ್ಟ. ವಿತಿನ್ 1 or 2 minutes ಟಕ್ ಹೋಗ್ಬಿಟ್ರೆ 2 minutes ಕಷ್ಟ, ಏನೋ ಹೇಗೋ ಸಹಿಸ್ಕೋಬಹುದು. ಗಂಟೆಗಟ್ಟಲೆ ಆಗ್ಬಿಟ್ರೆ ಭಯ ಆಗತ್ತೆ. ಯಾವಾಗ ಹೆಂಗಾಗತ್ತೆ ಸಾಯುವಾಗ, ಸಾಯದೆ ಇರಕ್ಕಾಗೋದೇ ಇಲ್ಲ, ಎಲ್ಲಿ ಹೋದ್ರೂ ತಪ್ಪಿಸ್ಕೋಕೆ ಆಗಲ್ಲ. ನಮ್ಮಲ್ಲಿ 3 ಹೇಳ್ತೀವಿ ನಾವು. ಒಂದು
ಬದುಕು ಅನಿವಾರ್ಯ. ಹುಟ್ಟಿದ ಮೇಲೆ ಬಟ್ಟೆ ಉಡ್ಲೇಬೇಕು, ಊಟ ಮಾಡ್ಲೇಬೇಕು, ನೀರು ಕುಡಿಲೇಬೇಕು, ಬದುಕು ಅನಿವಾರ್ಯ. ಹುಟ್ಟು ಆಕಸ್ಮಿಕ. ಹುಟ್ಟು ಒಂದು ಎಲ್ಲಿ ಹುಡ್ತೀವಿ ಏನು ಗೊತ್ತಿಲ್ಲ, ಹೇಗೆ ಹುಡ್ತೀವಿ ಗೊತ್ತಿಲ್ಲ. ಮರಣ ನಿಶ್ಚಿತ. ಮರಣ ಮಾತ್ರ ಏನ್ ಮಾಡಿ ತಪ್ಪಿಸ್ಬೇಕಾಗಲ್ಲ. ಮರಣ ನಿಶ್ಚಿತ, ಬದುಕು ಅನಿವಾರ್ಯ, ಹುಟ್ಟು ಆಕಸ್ಮಿಕ. ಹುಟ್ಟು ಗಂಡ ಹುಡ್ತೀನ, ಹೆಣ್ಣಾಗ ಹುಡ್ತೀನ, ಹ್ಯಾಂಡಿಕ್ಯಾಪ್ ಆಗಿ ಹುಡ್ತೀನ, ಬುದ್ಧಿವಂತನಾಗ ಹುಡ್ತೀನ ಅಂತ ಏನು ಗೊತ್ತಾಗಲ್ಲ. ಎಲ್ಲಿ ಹುಡ್ತೀನಿ ಅಂತ ಗೊತ್ತಾಗಲ್ಲ. ಯಾವ ದೇಶದಲ್ಲಿ ಹುಡ್ತೀನೋ ಏನೋ, ಸತ್ತ ಮೇಲೆ ಏನು ಪ್ರಾಣಿ ಜನ್ಮ ಬರುತ್ತಾ, ಪಕ್ಷಿ ಜನ್ಮ ಬರುತ್ತಾ, ಏನು ಗೊತ್ತಾಗಲ್ಲ ಅನ್ನೋದು ಆಕಸ್ಮಿಕ ಹುಟ್ಟು. ಹುಟ್ಟಿ ಮೇಲೆ ಬದುಕು ಅನಿವಾರ್ಯ. ಬದುಕಿದ ಅನಿವಾರ್ಯ ಸಾಯಲೇಬೇಕು. ಸಾಯೋದು ನಿಶ್ಚಿತ. ಏನೋ 60ಕ್ಕೆ ಸಾಯ್ಬೋದು, 70ಕ್ಕೆ ಸಾಯ್ಬೋದು, 80ಕ್ಕೆ ಸಾಯ್ಬೋದು, 90ಕ್ಕೆ ಸಾಯ್ಬೋದು, 100ಕ್ಕೆ ಸಾಯ್ಬೋದು, ಸಾಯ್ಲೇಬೇಕು. ಆಮೇಲೆ ಇರ್ತೀನಿ ಅನ್ನೋಕ್ಕಾಗಲ್ಲ. ಯಪ್ಪ ಒಬ್ಬರು ನೋಡಿನ ಇವ ನಮ್ಮ ಅಜ್ಜನ ತಂದೆ, ಅವ್ರ ತಂದೆ ತವನು ಇಲ್ಲ, ತಂದೆನೇ ಇಲ್ಲ, ಅಜ್ಜ ಇದ್ದನು, ಅವನ ಅಜ್ಜ ಇದ್ದ, ಎಲ್ಲ ಗೊಟಕ್ ಅಂತ ಇದ್ದಾರೆ. ಎಲ್ಲ ಸಾಹಿತ್ಯ ನೋಡ್ತಾನೆ ಇದೀವಿ ಪ್ರತಿನಿತ್ಯ. ಆದ್ರೂ ಕೂಡ ನಮಗೆ ಏನು ಅನ್ಸೋದೇ ಇಲ್ಲಪ್ಪ. ಆರಾಮ್, ನಾವು ಮಾತ್ರ ಆರಾಮ್ ಇದೀವಿ, ನಮ್ಗೇನು ವಿಷಯ ಇಲ್ಲ ಅಂತ ಆ ಸಾವಿನ ಕಲ್ಪನೆಗೆ ನಮ್ಗೆ ಬಂದಿಲ್ಲ. ನಾವು ಸಾಯ್ತೀವಿ, ನಮಗೂ ಹತ್ರ ಬರುತ್ತೆ, ನಮ್ಮ ಸಾಯ್ದಾಗ ಏನ್ ಮಾಡ್ತಾರಲ್ಲ ಅಂತ ಜ್ಞಾಪಿಸ್ಕೊಂಡ್ರೆ ಒಂದ್ ರೀತಿ ದಿಗಿಲು ಹತ್ಕೊಂಡ್ಬಿಡುತ್ತೆ. ಅಯ್ಯಪ್ಪ ಏನಪ್ಪ ಸಾಯ್ತು ಇಷ್ಟ ಪಡ್ತೀವಲ್ಲ, ಅಯ್ಯಪ್ಪ ಹೆಂಗ್ ಸಾಯೋದು, ಸಾಯೋಕ್ ಗೊತ್ತಾಗಲ್ಲ ಅಂತ. ಹೆಂಗ್ ಸಾಯ್ದು ಅಂತಂದ್ರು ಸತ್ಯ ಸಾಯ್ತೀಯ, ಏನ್ ಮಾಡುದು, ನಂಗೆ ಇಷ್ಟ ಇಲ್ಲ ಅಂದ್ರು ಹಂಗ್ ಸಾಯ್ತೀವಿ, ಹಿಂಗೆ ಏನ್ ಮಾಡುದು ಬಿಡಲ್ಲ. ಅಲ್ಲ ಗುರುಗಳೇ, ಸಾಯೋದಂತ ಹೆದರಿಕೆ ಇರಲ್ಲ, ಅದು ಕಷ್ಟಪಟ್ಟು ಸಾಯ್ಬಾರ್ದು ಅಷ್ಟೇ. ಅದು ಒಂದು ಥಾಟ್ ಇರುತ್ತೆ ಅಷ್ಟೇ, ಎಲ್ಲರಿಗೂ ಅನ್ಸುತ್ತೆ. ಅದು ನಮ್ ಕೈಲಿಲ್ಲ, ಅದು ಹೆಂಗ್ ಆಗ್ಬೇಕು, ಅದು ಒದ್ದಾಡ್ಕೊಂಡ್ಬಿಟ್ಟು ಅದು ದಿನಗಟ್ಲೆ ಒದ್ದಾಡ್ಬಿಟ್ರಂತೂ ಯಪ್ಪ. ಕೆಲಕ್ಕೆ ಬೆಡ್ ಸೋರ್ ಆಗ್ಬಿಟ್ಟು, ಗ್ಯಾಂಗ್ರೀನ್ ಆಗ್ಬಿಟ್ಟು, ಅಲ್ಲೆಲ್ಲ ಹುಳ ಬಂದು ಯಪ್ಪ ರಾಮ, ಏನಪ್ಪ ಇದು, ಬಹಳ ಕಷ್ಟ. ದೇಹ ಪ್ರಾಣ ಸಂಚಾಲಿತ ಸಂಚಾಲಿತ ಸ್ವಸ್ಥಾನೇ ಸ್ಥಾತುಂ ಅನುತ್ಸಾಹಮಾನಾಃ ಅಭಿಸಮೇತ್ಯ ಮುಖ್ಯಂ ಪ್ರಾಣಂ ತಂ ಊಚುಃ ಹೇ ಭಗವನ್ ಏಧಿ ಭವ ನ ಸ್ವಾಮಿ ಯಸ್ಮಾತ್ ತ್ವನ್ನಃ अस्माकं श्रेष्ठोऽसि मा च अस्मात् ದೇಹಾದಿತ್ಕಮೀರಿತಿ. ಆ ಭಾಗಾದ ಪ್ರಾಣಗಳು ಅಲುಗಾಡದವರಾಗಿ ತರತರ ನಡುಗ್ಬಿಟ್ರು. ತಕ್ಕ ತಮ್ಮ ಜಾಗದಲ್ಲಿ ಇರೋಕ್ಕಾಗದೇನೆ ಓಡೋಗ್ಬಿಟ್ರು. ಮುಖ್ಯ ಪ್ರಾಣ ಓಡೋಗ್ಬಿಟ್ಟು, ಸ್ವಾಮಿ 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 ಇರಿ ಇರಿ ಇರಿ, ನೀ ಮಾತು ಹೇಳ್ಬೇಡಿ, ನೀವು ಹೋಗ್ಬಿಡಿ, ನೀವು ನೋಡಿ, ಅಯ್ಯೋ ನೀ ಮಾತು ಹೋಗ್ಬೇಡಿ, ಒಟ್ಟಿಗೆ ಕಿಚ್ಕೊಂಡ್ಬಿಟ್ರು ಎಲ್ಲ. ತಮ್ಮ ಇದಕ್ಕೆ ಅನುತ್ಸಾಹಮಾನ, ಉತ್ಸಾಹ ಸಮರ್ಥರಾಗದೇ ಇದ್ದವರಾಗಿ ಅಭಿಸಮೇತ್ಯ ಒಗ್ಗೂಡಿಕೊಂಡು ಅವರೆಲ್ಲರೂ ಮುಖ್ಯ ಪ್ರಾಣ ಅಂತ ಹೊಡೆದು, ಪೂಜ್ಯನೇ ನೀನೇ ಪೂಜ್ಯ, ಮಹಾತ್ಮ ಕಣಪ್ಪ, ನೀನೇ ದೊಡ್ಡವನು, ನೀನೇ ನಮ್ಮಲ್ಲಿ ಶ್ರೇಷ್ಠ, ನೀನೇ ನಮಗೆ ಸ್ವಾಮಿ, ನೀನಿದೆ ನಮ್ಗೆ ಇರೋಕ್ಕಾಗಲ್ಲ, ನೀನೇ ನೀನ್ ಈ ದೇಹದಿಂದ ಬಿಟ್ಟು ಹೋಗ್ಬೇಡ, ನಿಂದೆ ಈ ದೇಹ, ನಿಂದೆ ರಚನೆ, ನಿಂದೆ ಸ್ಥಿತಿ, ನೀನೇ ಪಾಲಕ, ಸ್ಥಿತಿ ಪಾಲಕ, ರಕ್ಷಕ ಮತ್ತೆ ಚಾಲಕ. ನಡೆಸುವಾತನು ನೀನೇ, ನಿಲ್ಲಿಸುವಾತನು ನೀನೆ, ಬೆಳೆಸುವಾತನು ನೀನೆ, ಎಲ್ಲವೂ ನಿನ್ ಕೈಲೇ ಇದೆ ಪ್ರಪ್ಪ. ನಿನ್ನ ಅಧೀನ ನಾವೆಲ್ಲ. ನೀನ್ ಕೊಟ್ಟ, ನೀನು ಬದುಕು ಕೊಟ್ಟ, ಬದುಕಿನಲ್ಲಿ ನಾವು ಬದುಕೊಂಡಿರ್ತೀವಿ, ನೀನ್ ಮಾತ್ರ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಎಲ್ಲರೂ ಮುಖ್ಯ ಪ್ರಾಣನ ಪ್ರಾರ್ಥನೆ ಮಾಡ್ಕೊಂಡ್ರು. ಅರ್ಥವಾಯ್ತಾ? ಗೊತ್ತಾಯ್ತಾ? ಜಂಬ ಮಾಡ್ತಿದ್ರಲ್ಲ, ಹಂಗ್ ಬೇಡ ಕಣ್ರೋ, ಹಠ ಮಾಡ್ಬಿಡ್ರಿ ಕಣ್ರೋ, ಅಭಿಮಾನ ಪಟ್ಕೊಬಿಟ್ರಿ ಕಣ್ರೋ ಅಂತ ನಾನು ಎಷ್ಟು ಕೇಳ್ದೆ ನನ್ನ ಮಾತನ್ನ ನೋಡಿ. ಈಗ ನೋಡಿ ಹೆಂಗಾಯ್ತು ಅಂತ. ಸರಿ, ಆಮೇಲೆ ಬರೀ ಅಷ್ಟೇ ಹೇಳಿಲ್ಲ, ವಾಕ್ ಬಂತು, ಸ್ವಾಮಿ ನಾನು ವಸಿಷ್ಠ ಆಗಿದ್ನಲ್ಲ, ನಂದೆಲ್ಲ ವಸಿಷ್ಠ, ನಿಮ್ದು ತಗೋದ್ರಿಂದ ಆ ವಸಿಷ್ಠ ತಗೊಂಡು ವಾಪಸ್ ಕೊಟ್ಬಿಡ್ತು. ಅಸಹೀನಂ ವಾಗುವಾಚ ಯದಹಂ ವಸಿಷ್ಠೋಸ್ಮಿ ತ್ವಂ ತದ್ವಸಿಷ್ಠೋಸೀತಿ ಅಸಹೀನಂ ಚಕ್ಷುರ್ವಾಚ ಯದಹಂ ಪ್ರತಿಷ್ಠಾಸ್ಮಿ ತ್ವಂ ತತ್ಪ್ರತಿಷ್ಠಾಸೀತಿ ಅಸಹೀನಂ ಶ್ರೋತ್ರಮುವಾಚ ಯದಹಂ ಸಂಪದಸ್ಮಿ ತ್ವಂ ತತ್ಸಂಪದಸೀತಿ ಅಸಹೀನಂ ಮನೋವಾಚ ಯದಹಂ ಆಯತನಮಸ್ಮಿ ತ್ವಂ ತದಾಯತನಮಸೀತಿ
यदाहं दृष्टोऽस्मि मन्त्रदृष्टोऽस्मि तथैनं चक्षुर्वाच यदाहं प्रतिष्ठास्मि मन्त्रप्रतिष्ठास्मि तथैनं श्रोत्रवाच यदाहं अमरस्मि मन्त्रसमरस्मि तथैनं मनोवाच यदाहम् आयुधमस्मि मन्त्रदायकमस्मि तथा एदं वाक् उवाच यत् अहं वसिष्ठः अस्मि त्वं तद् वसिष्ठः असि इति यथा एनं चक्षुः उवाच यत् अहं वसिष्ठः अस्मि त्वं तद् वसिष्ठः असि इति अथ एनं श्रोत्रम् उवाच यत् अहं संपत् अस्मि त्वं तत् संपत् ಯಾಕೆ ಬರ್ದಿಯೋ इति अथ एनं ಮನಃ ಉವಾಚ यत् अहम् आयतनम् अस्मि त्वं तत् आयतनम् असि इति ಆಮೇಲೆ ಇಷ್ಟಕ್ ಬಿಡ್ಲಿಲ್ಲ ಪ್ರಾಣ ನಿಮ್ದಲ್ಲಿ ಏನೋ ಗುಣ ಇದೆ ಅಂದ್ರಲ್ಲ ಆ ಗುಣ ಯಾರ್ದು ಗೊತ್ತಾ ನಿಮ್ಗೆ ಹೌದು ಹೌದು ಸ್ವಾಮಿ ನಾನೇನು ವಸಿಷ್ಠ ಗುಣನಾಗಿದ್ದೀನಿ ಅದು ನಂದಲ್ಲ ವಸಿಷ್ಠ ಗುಣ ಅದು ನಿಮ್ದು ತಗೊಂಬಿಡಿ ಅಂತ ವಾಕು ತನ್ನ ವಸಿಷ್ಠ ಗುಣವನ್ನ ಪ್ರಾಣ ಒಪ್ಪಿಸ್ಬಿಡ್ತು ಹಾಗೆಯೇ ಕಣ್ಣು ನಾನ್ ಪ್ರತಿಷ್ಠಾ ಗುಣ ನಂದು ಪ್ರತಿಷ್ಠಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಇದು ನನ್ ಬಗ್ಗೆ ಇರೋ ನನ್ ತಪ್ಪು ತಿಳುವಳಿಕೆ ನಾನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಂದಲ್ಲ ಈ ಪ್ರತಿಷ್ಠಾ ಗುಣ ನಿಂದು ತಗೊಳ್ಳಿ ಸ್ವಾಮಿ ಪ್ರತಿಷ್ಠಾ ಗುಣ ನಿಂದು ಅಂತ ವಾಪಸ್ತು ಹಾಗೆ ಕಿವಿಯು ನಾನು ಸಂಪತ್ತಾಗಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದೆ ನಂದು ಅನ್ಕೊಂಡ್ಬಿಟ್ಟಿದ್ದೆ ಈ ಸಂಪತ್ ಗುಣ ನಂದಲ್ಲ ಇದು ನಿಂದೆ ಅಂತ ತಗೊಳ್ಳಿ ಸಂಪತ್ ಗುಣ ಮನಸ್ಸು ಕೂಡ ನಾನು ನೆಲಕ್ಕೂ ಆಯತನ ಆಧಾರ ನೆಲೆ ಅಂತ ಅನ್ಕೊಂಡಿದ್ದೆ ಈ ಆಯತನ ಗುಣ ಆಧಾರ ಗುಣ ನಂದಲ್ಲ ಇದು ನಿಂದು ನೀನು ಹೋದ್ರೆ ಈ ಮನಸ್ಸಿಗೆ ಏನು ಕಿಮ್ಮತ್ತಿಲ್ಲ ಎಲ್ಲ ಅವ್ರವ್ರದೆಲ್ಲ ಒಪ್ಪಿಸ್ಬಿಟ್ರು ಈಗ ಯಾರ ವಸಿಷ್ಠ ಯಾರೋ ಪ್ರಾಣನೇ ವಸಿಷ್ಠ ಪ್ರಾಣನೇ ಪ್ರತಿಷ್ಠಾ ಪ್ರಾಣನೇ ಸಂಪತ್ತು ಪ್ರಾಣನೇ ಆಯತನ ಪ್ರಾಣನೇ ಬದುಕು ಪ್ರಾಣನೇ ಎಲ್ಲವೂ ಆಗಿದೆ ಪ್ರಾಣೋ ಕೇವೀತಾನ್ ಸರ್ವಾನ್ ಸಂಬಂಧೆ ಎಲ್ಲವನ್ನೂ ಪ್ರಾಣನೇ ವ್ಯಾಪಿಸ್ಕೊಂಡಿದ್ದಾನೆ ತುಂಬಿಕೊಂಡಿದ್ದಾನೆ ಪ್ರಾಣನೇ ಆಗಿದ್ದಾನೆ ಅಂತ ಹೇಳಿ ಉಪಾಸನೆ ಮಾಡ್ಬೇಕು ಪ್ರಾಣ ಬ್ರಹ್ಮೋಪಾಸಕನು ಈ ಗುಣಗಳನ್ನೆಲ್ಲ ತಿಳ್ಕೊಂಡು ಅಹಮಸ್ಮಿ ಪ್ರಾಣ ವಸಿಷ್ಠ ಗುಣೋಸ್ಮಿ ವಸಿಷ್ಠ ಗುಣೋಸ್ಮಿ ಪ್ರತಿಷ್ಠಾ ಗುಣೋಸ್ಮಿ ಸಂಪತ್ ಗುಣೋಸ್ಮಿ ಆಯತನ ಗುಣೋಸ್ಮಿ ಇತಿ ಸರ್ವೈಃ ಗುಣೈಃ ವಿಶಿಷ್ಟಂ ಪ್ರಾಣ ಉಪಾಸಿತ ಎಲ್ಲಾ ಗುಣಗಳಿಂದ ಕೂಡುವಂತಹ ಪ್ರಾಣವನ್ನೇ ಉಪಾಸನೆ ಮಾಡ್ತಾ ಹೋಗು ಆ ಪ್ರಾಣ ನಾನಾಗಿದ್ದೀನಿ ಅಂತ ಅಹಂಗ್ರಹೋಪಾಸನೆ ಮಾಡ್ತಾ ಆ ಅಭಿಮಾನ ಬಂತು ಅಂದ್ರೆ ಈ ದೇಹಾಭಿಮಾನ ಇಂದ್ರಿಯಾಭಿಮಾನ ಹೋಗಿ ಮನೋಭಿಮಾನ ಹೋಗಿ ಸಮಷ್ಟಿ ಪ್ರಾಣ ಸೂತ್ರಾತ್ಮದಲ್ಲಿ ಅಭಿಮಾನ ಉಂಟಾಗಿ ಆ ದೇವತೆಯಲ್ಲಿ ಸೇರ್ಕೊಂಡು ದೇವೋ ಭೂತ್ವ ದೇವಾನಪ್ರಿಯತೆ ಇಲ್ಲೇ ಆ ದೇವತಾತ್ಮ ಭಾವ ತಂದ್ಕೊಂಡಿರ್ತಾನೆ ದೇಹ ಬಿಟ್ಟ ಮೇಲೆ ಆ ದೇವತೆಯಲ್ಲೇ ಒಂದಾಗ್ತಾನೆ ಹಿರಣ್ಯಗರ್ಭ ದೇವತೆ ಆಗ್ಬಿಟ್ಟು ಸತ್ಯಲೋಕದಲ್ಲಿ ಇಡೀ ಅಖಂಡ ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಅವನ ಮೊದಲನೇ ರಾಷ್ಟ್ರಪತಿ ಅವನು ಹಿರಣ್ಯಗರ್ಭ ವಿಶ್ವಕ್ಕೆ ರಾಷ್ಟ್ರಪತಿ ಆ ರಾಷ್ಟ್ರಪತಿ ಆದ ವಿಶ್ವ ಹಿರಣ್ಯಗರ್ಭನಾಗ್ಬಿಡ್ತಾನೆ ಇವನು ಅವನೇ ಪ್ರಥಮ ಪ್ರಜೆ ಅವನೇ ಮುಖ್ಯ ಪ್ರಜೆ ಅವನಾಗ್ಬಿಡ್ತಾನೆ ಸಾಮಾನ್ಯ 5 ಅಡಿ ಇದ್ದವನು ಬ್ರಹ್ಮಾಂಡ ಕಾಣಬಿಡ್ತಾನೆ ನೋಡಿ ಎಂಥ ಶಕ್ತಿ ಪ್ರಾಣೋಪಾಸನೆ ನಾಳೆ ಹೋದ ಭಾಷ್ಯನ 8 9 ಗಂಟೆ ಹಾಗೆ ಹೋಗ್ಬಿಡ್ತು ओम आप्याय हिमागाराण सुखस्वरूपभवनेन्द्रियाणि दर्वाणि सर्वं ब्रह्मोपनिषदं माहं निराव्यामहं निरावरणं तदाकर्षयो तत्कर्मा देवी संतो ओम साधुष्टान् साध्वी